ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ ಎಸ್, ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಈ ದಿನ ನಾವು 2 ದಿನಗಳ ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. 12 ಜುಲೈ 2026, ಅದೇ ರೀತಿಯಾಗಿ 13 ಜುಲೈ 2026ರ ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪರೀಕ್ಷಾಧಾರಿತ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಮೊದಲಿಗೆ 12 ಜುಲೈ 2026ರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಮಹಾಸಾಗರ್ ನೀತಿಯ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರತಕ್ಕಂಥದ್ದು. ಎರಡನೇ ಸುದ್ದಿ ಅಮೆರಿಕ ಹಾಗೂ ಇರಾನ್ ಮಧ್ಯದ ಸಂಘರ್ಷ. ಮೂರನೇದು ವಿಂಬಲ್ಡನ್ ಟೆನಿಸ್. ಅದೇ ರೀತಿಯಾಗಿ 13 ಜುಲೈ 2026ರ ಪತ್ರಿಕೆಯಲ್ಲಿ ಇರತಕ್ಕಂತಹ ಪರೀಕ್ಷಾಧಾರಿತ ಪ್ರಮುಖ ಸುದ್ದಿಗಳು ಯಾವ್ಯಾವು ಅಂತ ನೋಡೋದಾದರೆ, ಅಗೇನ್ ಮತ್ತೆ ಅಮೆರಿಕ ಹಾಗೂ ಇರಾನ್ ಮಧ್ಯದ ಸಂಘರ್ಷ. ಅದೇ ರೀತಿಯಾಗಿ ಅಪಘಾತ, ಬೆಂಗಳೂರು ಎರಡನೇ ಸ್ಥಾನ ಅಂತೇಳಿ ಒಂದು ಅಂಕಿಅಂಶ ಇದೆ. ನಂತರ ಭೂಕುಸಿತ. ಆನಂತರ 4ನೇ ಸುದ್ದಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳು. 5ನೇ ಸುದ್ದಿಯಾಗಿ ಅಂತರ್ಜಲ ಜೀವನಾಡಿ, ಇದಕ್ಕೆ ಪರ್ಯಾಯ ಮಾರ್ಗ. ಸೊ ಇದಿಷ್ಟು ಸುದ್ದಿಗಳು ನಾವು ಈ ದಿನ ವಿಶ್ಲೇಷಣೆ ಮಾಡ್ತಿದ್ದೇವೆ. ಬನ್ನಿ, ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಅಂಕಣಗಳಿಂದ, ಈ ಒಂದು ಸುದ್ದಿಗಳಿಂದ ಯಾವೆಲ್ಲ ಪ್ರಶ್ನೆಗಳು ಪರೀಕ್ಷೆಗೆ ಬರಬಹುದು ಅಂತೇಳಿ ನಾವು ನೋಡ್ತಾ ಹೋಗೋಣ. ನೋಡಿ, ಪ್ರತಿನಿತ್ಯ ನಾವು ಪತ್ರಿಕೆಯನ್ನು ಓದೋದ್ರಿಂದ, ಅದನ್ನು ಪರೀಕ್ಷಾ ದೃಷ್ಟಿಯಿಂದ ಓದೋದ್ರಿಂದ ನಾವು ಪ್ರತಿನಿತ್ಯ ನ್ಯೂಸ್ ಪೇಪರ್ಗೆ ಅತಿ ಹೆಚ್ಚಿನದಾದಂತಹ ಸಮಯ ಕೊಡುವಂತಹ ನೆಸಿಟಿ ಉದ್ಭವ ಆಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ನಾವು 10ನೇ ತಾರೀಕು 11ನೇ ತಾರೀಕು ಸಹ ಮಹಾಸಾಗರ್ ನೀತಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಅಂಶಗಳನ್ನು ನಾವು ಓದ್ಕೊಂಡಿದ್ವಿ. ಅದೇ ರೀತಿಯಾಗಿ ಅಮೆರಿಕ ಹಾಗೂ ಇರಾನ್ ಮಧ್ಯದ ಸಂಘರ್ಷ ಸರಿಸುಮಾರು 6 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರತಕ್ಕಂಥ ಒಂದು ಕರೆಂಟ್ ಇವೆಂಟ್ಸ್ ಆಗಿರುತ್ತೆ. ಅದೇ ರೀತಿಯಾಗಿ ಈ 13 ಜುಲೈಲೂ ಸಹ ಅಮೆರಿಕ ಹಾಗೂ ಇರಾನ್ ಸಂಘರ್ಷದ ಬಗ್ಗೆ ಬಂದಿದೆ. ನಂತರ ಭೂಕುಸಿತ ಸಹ ರಿಪೀಟೆಡ್ಲಿ ಬರ್ತಾನೆ ಇದೆ ಅಂಕಣಗಳಲ್ಲಿ, ಅದೇ ರೀತಿಯಾಗಿ ಸುದ್ದಿಗಳಲ್ಲಿ ಬರ್ತಾನೆ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳು, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಸಹ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುದ್ದಿಗಳು ಬರ್ತಾನೆ ಇದೆ. ಅದೇ ರೀತಿಯಾಗಿ ಅಂತರ್ಜಲ ಜೀವನಾಡಿ, ಇದು ಸ್ಟಾಟಿಕ್ ಪೋರ್ಷನ್ ಆಗಿರುತ್ತೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಏನೇ ಬಂದರೂ ಕೂಡ ನಾವು ಲಿಂಕನ್ನು ಮಾಡಿ ಅದನ್ನು ಓದ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ಗೆ ನಾವು ಲಿಂಕ್ ಮಾಡಿ ಓದಿದಾಗ ಹೈಯೆಸ್ಟ್ ಮಾರ್ಕ್ಸನ್ನು ಗ್ರಾಬ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ, ಹಾಗಾದರೆ ಒಂದೊಂದೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ಪ್ರಜಾವಾಣಿ ಭಾನುವಾರ ಜುಲೈ 12, 2026, ಕ್ವಾರಿಗಳ ಪಾತಾಳ ಲೋಕ. ಇದು ಯಾವುದು ಇಂಪಾರ್ಟೆಂಟ್ ಆಗಲ್ಲ ಪರೀಕ್ಷಾ ದೃಷ್ಟಿಯಿಂದ. ನೋಡಿ, ಮತ್ತೆ ಹಾಳದ ಹೃದಯ ಕೋಗಿಲೆ. ಎಸ್ ಜಾನಕಿಯವರು ನಿವೃತ್ತಿ ಒಂದು ತಗೊಂಡಿದ್ದಾರೆ ಅವರು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ವಯೋಸಹಜ ಕಾಯಿಲೆಯಿಂದ ಅವರು ಸುಮಾರು 88 ವರ್ಷ ವಯಸ್ಸಾಗಿತ್ತು ಇವರಿಗೆ. ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು. ನಿನ್ನೆ ದಿನ ನಮ್ಮನ್ನೆಲ್ಲ ಬಿಟ್ಟು ಅವರು ಅಗಲಿಕೆ ಮಾಡಿದ್ದಾರೆ. ನಂತರ OPS ಮರುಜಾರಿ CM. ನೋಡಿ, ನೀವೇನಾದರೂ ಸರ್ಕಾರಿ ನೌಕರ ಆದರೆ, ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿ ನೌಕರಗಳಾದರೆ OPS ಬಗ್ಗೆ ತಿಳ್ಕೋಬೇಕಾಗುತ್ತೆ. ಬಿಕಾಸ್ 2006ರ ನಂತರ ಯಾರೆಲ್ಲ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆ ಆಗ್ತಾ ಇದ್ದಾರೆ ಅವರಿಗೆ OPS ಇರೋದಿಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್ ಇರೋದಿಲ್ಲ. ಅಂದರೆ ತಾವು ನಿವೃತ್ತಿ ಹೊಂದಿದಾಗ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೆನ್ಷನ್ ಬರೋದಿಲ್ಲ, ಒಂದು ಇಡಗಂಟನ್ನು ನೀಡಲಾಗುತ್ತೆ. ಆದರೆ 2006ರ ಹಿಂದೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ, ಯಾರೆಲ್ಲ ನೇಮಕಾತಿ ಹೊಂದಿದ್ದಾರೆ ಅವರಿಗೆ OPS ಇರುತ್ತೆ. ಪ್ರಸ್ತುತ ಇರತಕ್ಕಂತಹ ಒಂದು ಸ್ಕೀಮ್ ಯಾವುದು ಅಂತ ಹೇಳಿದ್ರೆ NPS, ನ್ಯೂ ಪೆನ್ಷನ್ ಸ್ಕೀಮ್ ಮಾತ್ರ ಇರುತ್ತೆ. OPS ಈಗ ಇರೋದಿಲ್ಲ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ವೈಷಮ್ಯ ಸದೀತು ಒಲವು ಚಿಗುರುತು. ಲೋಕ ಅದಾಲತ್ತಲ್ಲಿ ವಿಚ್ಛೇದನ ಬೇಡ ಅಂತ 15 ಜೋಡಿ. ನೋಡಿ, ಇದು GS4ನಲ್ಲಿ ಬರ್ತಕ್ಕಂತಹ ಎಥಿಕ್ಸ್ ಪೇಪರ್ಗೆ ತುಂಬ ಯೂಸ್ ಆಗುತ್ತೆ. ಲೋಕ ಅದಾಲತ್ನಂತಹ ಮಧ್ಯಸ್ಥಿಕ ಒಂದು ಕೇಂದ್ರಗಳು ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ತರೋದಕ್ಕೆ ಕಾರಣ ಆಗಿದ್ದಾವೆ. ನಂತರ ಮಹೇಂದ್ರ ರೆಡ್ಡಿ ಜಾಮೀನು ತಿರಸ್ಕೃತ. ಇದ್ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ. ಕಸ ಸಂಗ್ರಹ ವಾಹನಗಳ ಟ್ರ್ಯಾಕಿಂಗ್ ಅಗತ್ಯ. ಘನತ್ಯಾಜ್ಯ ನಿರ್ವಹಣೆಗೆ ವ್ಯವಸ್ಥಿತ ಯೋಜನೆ. ನೋಡಿ, ಒಂದು ಘನತ್ಯಾಜ್ಯ ನಿರ್ವಹಣೆ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಇರತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಈ ಬಗ್ಗೆ ಹಲವಾರು ಯೋಜನೆಗಳು, ಹಲವಾರು ನೀತಿಗಳನ್ನು ಜಾರಿ ಮಾಡಲಾಗಿದೆ. ಈ ಸಂಬಂಧ ಪತ್ರಿಕೆಯಲ್ಲಿ ಏನಾದರೂ ಹೊಸ ಯೋಜನೆಗಳು ಅಥವಾ ಇದಕ್ಕೆ ಸಂಬಂಧಿಸಿದಂತಹ ಏನಾದರೂ ಪರಿಹಾರೋಪಾಯಗಳು ಬಂದಾಗ ನಾವು ಅದನ್ನು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ AMC ಕಾಲೇಜು ಪದವಿ ಪ್ರದಾನ. ಬೇರೆ ಊರಿನವರೆಂದು ಅನಿಸ್ಲೇ ಇಲ್ಲ. ಯಾವುದೂ ಇಂಪಾರ್ಟೆಂಟ್ ಆಗೋದಿಲ್ಲ. ಪರಿವರ್ತನೆ ಯಾಗಿದ್ದರೆ ದಾಖಲೆ ಕೊಡಿ. ಚಿಲ್ಲರೆ ಕೊಟ್ಟಿದ್ದಕ್ಕೆ ಸಾರಿಗೆ ಸಚಿವರನ್ನು ಕೆಳಗಿಳಿಸಿದಂತಹ ಕಂಡಕ್ಟರ್. ಇದ್ಯಾವುದೂ ಇಂಪಾರ್ಟೆಂಟ್ ಆಗೋದಿಲ್ಲ. ನೋಡಿ, ನಾವು ಈಗಾಗಲೇ ಮುಖಪುಟದಲ್ಲಿ ಚರ್ಚೆ ಮಾಡಿದಂತೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ದಿನದ ಅಂದರೆ ದಿನಾಂಕ 12/7/2026ರ ಪತ್ರಿಕೆಯಲ್ಲಿ ಇಂಪಾರ್ಟೆಂಟ್ ಇರತಕ್ಕಂತಹ ಒಂದು ನ್ಯೂಸ್ಗಳು ಯಾವುದು ಅಂದರೆ, ಒಂದು ಮಹಾಸಾಗರ್ ನೀತಿ, ಎರಡನೇದಾಗಿ ಅಮೆರಿಕ ಹಾಗೂ ಇರಾನ್ ಸಂಘರ್ಷ, ಮೂರನೇದಾಗಿ ವಿಂಬಲ್ಡನ್ ಟೆನಿಸ್. ಈ 3 ಸುದ್ದಿಗಳು ಮಾತ್ರ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ನವೆಂಬರಲ್ಲಿ ಪಂಚಾಯಿತಿ ಚುನಾವಣೆ. ನಂತರ ಸರ್ಕಾರ ಬಂಡತನ ಬಿಡಲಿ. ವಾಣಿಜ್ಯ, ರಾಷ್ಟ್ರೀಯ, ವಿದೇಶ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರಜಾವಾಣಿ ಪತ್ರಿಕೆಯಲ್ಲಿ ಯಾವತ್ತೇ ಆಗಲಿ ಪೇಪರನ್ನು ಓದಿದಾಗ ಅದರಲ್ಲಿ ವಾಣಿಜ್ಯ, ರಾಷ್ಟ್ರೀಯ ಹಾಗೂ ವಿದೇಶ ಅನ್ನತಕ್ಕಂಥ ಒಂದು ಪುಟ ಇರುತ್ತೆ. ಈ ಪುಟದಲ್ಲಿ ಇರತಕ್ಕಂತಹ ಒಂದು ಸುದ್ದಿಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ. ಇಲ್ಲಿ ನೋಡಿ, ವ್ಯಾಪಾರ ದ್ವಿಗುಣಕ್ಕೆ 2030ರ ಗುರಿಯಂತೆ 10 ಒಪ್ಪಂದಗಳಿಗೆ ಸಹಿ ಹಾಕಿದಂತಹ ಭಾರತ, ನ್ಯೂಜಿಲೆಂಡ್. ನಾವೇನು ಡಿಸ್ಕಸ್ ಮಾಡಿದ್ವಿ, ಮಹಾಸಾಗರ್ ನೀತಿ. ಮಹಾಸಾಗರ್ ಈ ನೀತಿಯ ಭಾಗವಾಗಿ ನಮ್ಮ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಇತ್ತೀಚೆಗೆ 3 ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾಗೆ ಈಗಾಗಲೇ ಭೇಟಿ ಕೊಟ್ಟಿದ್ದರು. ಈಗ ನ್ಯೂಜಿಲೆಂಡ್ ದೇಶಕ್ಕೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಡೆದಿರತಕ್ಕಂತಹ ಹಲವಾರು ಒಪ್ಪಂದಗಳು ಹಾಗೂ ಏನೆಲ್ಲ ಘೋಷಣೆಗಳಾಗಿವೆ ಇಲ್ಲಿ ನಮಗೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ನೋಡಿ, ಹಾಗಾದರೆ ಮಹಾಸಾಗರ್ ನೀತಿ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋದಾದರೆ, ಮಹಾಸಾಗರ್ ಯೋಜನೆಯನ್ನು, ಈ ಒಂದು ಯೋಜನೆಯ ಭಾಗವಾಗಿ ನ್ಯೂಜಿಲೆಂಡ್ಗೆ ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿರತಕ್ಕಂಥ ನರೇಂದ್ರ ಮೋದಿ ಅವರು ಭೇಟಿ ನೀಡಿದರು.
ಸೊ ಈ ಒಂದು ಮಹಾಸಾಗರ್ ನೀತಿಯನ್ನು ನಾವು ಚರ್ಚೆ ಮಾಡೋದಾದ್ರೆ ಇಲ್ಲಿ ಈ ಮಹಾಸಾಗರ್ ಅಂತಕ್ಕಂತಹ ಒಂದು ಪದದ ವಿಸ್ತೃತ ರೂಪ ಏನಾಗುತ್ತೆ ಅಂದರೆ ಎಂ ಮ್ಯೂಚುವಲ್, ಎ ಅಂದರೆ ಆ್ಯಂಡ್ ಎಚ್ ಅಂದರೆ ಹಾಲಿಸ್ಟಿಕ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಮಹಾಸಾಗರ್ ನೀತಿ ಇದರ ಕನ್ನಡದ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳಾದ್ಯಂತ ಪರಸ್ಪರ ಹಾಗೂ ಸಮಗ್ರತ ಭದ್ರತೆ ಹಾಗೂ ಅಭಿವೃದ್ಧಿ ಅಂತ ಹೇಳಿ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಡೆಫಿನೆಟ್ಲಿ ಕ್ವಶನ್ ರೈಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಇದರ ಉದ್ದೇಶ ಏನಾಗಿರುತ್ತೆ, ಇಲ್ಲಿ ಪ್ರಪಂಚದ ದಕ್ಷಿಣ ರಾಷ್ಟ್ರಗಳಾದ್ಯಂತ ಇರತಕ್ಕಂತಹ ಎಲ್ಲ ರಾಷ್ಟ್ರಗಳಲ್ಲಿಯೂ ಪರಸ್ಪರ ಹಾಗೂ ಸಮಗ್ರ ಭದ್ರತೆಯನ್ನು ಹಾಗೂ ಅಭಿವೃದ್ಧಿಯನ್ನು ಪೂರಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಹಾಗಾದರೆ ಈ ಒಂದು ಮಹಾಸಾಗರ್ ನೀತಿಯ ಅಡಿಯಲ್ಲಿ ಯಾವೆಲ್ಲ ದೇಶಗಳು ಬರ್ತವೆ, ಕಾರ್ಯಾಚರಣೆ ಯಾವೆಲ್ಲ ದೇಶಗಳಿಗೆ ಸೀಮಿತ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಇಂಡಿಯನ್ ಓಷನ್, ಅದೇ ರೀತಿಯಾಗಿ ಪೆಸಿಫಿಕ್ ಸಾಗರದ ದಕ್ಷಿಣ ರಾಷ್ಟ್ರಗಳು. ಈ ಒಂದು ಮಹಾಸಾಗರ್ ಯೋಜನೆಗೆ ಪರ್ಯಾಯವಾಗಿ ನಾವು ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ಗೆ ಒಂದನ್ನು ಲಿಂಕ್ ಮಾಡಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಈ ಒಂದು ಸಾಗರ್ ನೀತಿ. ಈ ಸಾಗರ್ ನೀತಿ ಯಾವುದು ಅಂತ ಹೇಳಿದ್ರೆ 2015ರಲ್ಲಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದಂತಹ ನೀತಿ ಇದಾಗಿರುತ್ತೆ. ಸೊ ಇದರ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಹೇಳಿ. ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಸೊ ಇದು ನಮ್ಮ ಇಂಡಿಯನ್ ಓಷನ್ಗೆ ಅಂದರೆ ಹಿಂದೂ ಮಹಾಸಾಗರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. 2015ರಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ನೀತಿ. ಆದರೆ 2025ರಲ್ಲಿ ಘೋಷಣೆ ಮಾಡಿರುವಂತಹ ಮಹಾಸಾಗರ್ ನೀತಿ ಇದು ನಮ್ಮ ಹಿಂದೂ ಮಹಾಸಾಗರ, ಅದೇ ರೀತಿಯಾಗಿ ಪೆಸಿಫಿಕ್ ಸಾಗರದ ದಕ್ಷಿಣದ ರಾಷ್ಟ್ರಗಳಿಗೆ ಎಲ್ಲವಕ್ಕೂ ಸಹ ಈ ಒಂದು ನೀತಿ ಅನ್ವಯ ಆಗುತ್ತೆ. ನಂತರ ಎರಡನೇ ಸುದ್ದಿ ಅಂದರೆ ಮಹಾಸಾಗರ್ನ ಭಾಗವಾಗಿ ಎರಡನೇ ಸುದ್ದಿ ಏನು ಅಂತ ಹೇಳಿದ್ರೆ ಈ ಮಹಾಸಾಗರ್ನ ನೀತಿಯ ಭಾಗವಾಗಿ ನರೇಂದ್ರ ಮೋದಿಯವರು ಇತ್ತೀಚೆಗೆ 3 ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಅವು ಯಾವ್ಯಾವು ಅಂತ ಹೇಳಿದ್ರೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಈ ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು. ಈಗ ಪ್ರಸ್ತುತ ನ್ಯೂಜಿಲೆಂಡ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಉದಾಹರಣೆಗೆ ನಾವು ಈ ಹಿಂದಿನ ದಿನಪತ್ರಿಕೆಗಳಲ್ಲಿ ನಾವು ಇಂಡೋನೇಷ್ಯಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಸಾಗರ್ ನೀತಿಯ ಭಾಗವಾಗಿ ಭೇಟಿ ನೀಡಿದ್ದಾಗ, ಅದೇ ರೀತಿಯಾಗಿ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ್ದಾಗ ಏನೆಲ್ಲ ಒಪ್ಪಂದಗಳಾಯಿತು, ಏನೆಲ್ಲ ಘೋಷಣೆಗಳು ಅಲ್ಲಿ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಈಗ ಪ್ರಸ್ತುತ ನ್ಯೂಜಿಲೆಂಡ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಹಲವಾರು ಪ್ರಮುಖ ಘಟನೆಗಳು ಇಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೋತವೆ. ಅವೇನು ಅಂತ ಹೇಳಿದ್ರೆ ಈ ಒಂದು ಹಿನ್ನೆಲೆ ನೋಡೋದಾದ್ರೆ 40 ವರ್ಷಗಳಲ್ಲಿ ಮೊದಲ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. 40 ವರ್ಷಗಳಿಂದ ಸಹ ಯಾವ ನಮ್ಮ ಭಾರತದ ಪ್ರಧಾನಿಯೂ ಸಹ ನ್ಯೂಜಿಲೆಂಡ್ ರಾಷ್ಟ್ರಕ್ಕೆ ಭೇಟಿಯನ್ನು ಕೊಟ್ಟಿರಲಿಲ್ಲ. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡನೇದೇನು ಅಂತ ಹೇಳಿದ್ರೆ ಇಲ್ಲಿ ಆಗಿರತಕ್ಕಂತಹ ಒಂದು ಪ್ರಮುಖ ಒಪ್ಪಂದಗಳಲ್ಲಿ ಭಾರತೀಯ ನೌಕಾಪಡೆ, ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ನೌಕಾಪಡೆ ಪೂರಕವಾಗಿ ಸಹಕಾರದಿಂದ ಕೆಲಸ ಮಾಡಿಕೊಂಡು ಹೋಗೋದಕ್ಕೆ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು. ನಂತರ ಈ ದಿನದ ಎರಡನೇ ಸುದ್ದಿ ನೋಡಿ, ನಂತರ ಉಕ್ರೇನ್ ಮೇಲೆ ರಷ್ಯಾ ದಾಳಿ. ನೋಡಿ, ಇಲ್ಲಿ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಸಂಘರ್ಷ ಇಂದು ನೆನೆದಲ್ಲ, ಇದು ಸಾಕಷ್ಟು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಒಂದು ಸಂಘರ್ಷ ಇದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಮಾಹಿತಿಯನ್ನು ಓದ್ಕೋಬೇಕು ಅಂತ ಹೇಳಿದ್ರೆ ಉಕ್ರೇನ್ ಹಾಗೂ ರಷ್ಯಾ ರಾಷ್ಟ್ರಗಳು ನಮ್ಮ ಪ್ರಪಂಚದ ಭೂಪಟದಲ್ಲಿ ಎಲ್ಲಿ ಬರುತ್ತೆ, ಹಾಗೂ ಇದರ ಭೌಗೋಳಿಕ ಗಡಿಗಳನ್ನು ಯಾವೆಲ್ಲ ರಾಷ್ಟ್ರಗಳು ಹಂಚಿಕೊಂಡಿವೆ, ಹಾಗೂ ಭೌಗೋಳಿಕ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಸ್ಥಳಗಳು ಯಾವ್ಯಾವು, ಇದರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ನಂತರದ ಸುದ್ದಿ ಅಯೋತಲಾ ಅಲಿ ಖಮೇನಿ ಸಾವಿಗೆ ಪ್ರತೀಕಾರ ಅನಿವಾರ್ಯ, ಇರಾನ್ ಪ್ರತಿಜ್ಞೆ. ಹತ್ಯೆಗೆ ಮುಂದಾದರೆ ಇರಾನ್ ಸರ್ವನಾಶ, ಟ್ರಂಪ್. ನೋಡಿ, ಸಾಕಷ್ಟು ವರ್ಷಗಳಿಂದ ಅಮೆರಿಕ ಹಾಗೂ ಇರಾನ್ನ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಇದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಾರಣಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಹಿನ್ನೆಲೆ, ಯಾಕೆ ಈ ಒಂದು ಸಂಘರ್ಷ ಉದ್ಭವ ಆಯಿತು, ಈ ಶತ್ರುತ್ವ ಯಾಕೆ ಬೆಳೀತು ಅಂತೇಳಿ ನಾವು ನೋಡೋದಾದ್ರೆ ಮೊದಲನೇದಾಗಿ 1979ರ ಇಸ್ಲಾಮಿಕ್ ಕ್ರಾಂತಿ ಇದಕ್ಕೆ ಪ್ರಮುಖ ಒಂದು ಹಿನ್ನೆಲೆಯನ್ನು ಕೊಡುತ್ತೆ. ಏನು ಅಂತ ಹೇಳಿದ್ರೆ 1979ರಲ್ಲಿ ಶಾ ಮನೆತನದ ಶಾ ರಾಜ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಇರಾನ್ನಲ್ಲಿ. ಈ ರಾಜ ಅಮೆರಿಕ ದೇಶದೊಂದಿಗೆ ಮಿತ್ರತ್ವ ಭಾವನೆಯನ್ನು ಹೊಂದಿರ್ತಾನೆ. ಅದೇ ರೀತಿಯಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಇವನು ಪ್ರೇರೇಪಿಸ್ತಾ ಇರ್ತಾನೆ. ಇದರಿಂದಾಗಿಯೇ ಸಂಪ್ರದಾಯವಾದಿಗಳಾಗಿರ್ತಕ್ಕಂತಹ ಇರಾನ್ನ ಜನತೆಗೆ ಸಾಮಾನ್ಯವಾಗಿ ಕೋಪ ಬರುತ್ತೆ. ಇದರಿಂದಾಗಿ ಇವನನ್ನು ಅಧಿಕಾರದಿಂದ ಕೆಳಗೆ ಇಳಿಸಿ ಖಮೇನಿಯನ್ನು ಅಧಿಕಾರಕ್ಕೆ ತರ್ತಾರೆ. ಸೊ ಇಲ್ಲಿಂದ ಪಲಾಯನಗೈದಂತಹ ಶಾ ರಾಜ ಹಲವಾರು ದೇಶಗಳನ್ನು ಸುತ್ತಿ ನಂತರ ಅವನಿಗಿದ್ದಂತಹ ಒಂದು ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವುದಕ್ಕೆ ಅಮೆರಿಕದ ಆಶ್ರಯವನ್ನು ಬೇಡಿ ಅಮೆರಿಕದ ಬಳಿ ಹೋಗ್ತಾನೆ. ಅಮೆರಿಕ ದೇಶ ಅವನಿಗೆ ಆಶ್ರಯವನ್ನು ನೀಡುತ್ತೆ. ಇದನ್ನು ತಪ್ಪಾಗಿ ಭಾವಿಸಿದಂತಹ ಇರಾನ್ನ ಜನ ಹಾಗೂ ವಿದ್ಯಾರ್ಥಿಗಳು ಶಾ ರಾಜನು ಅಮೆರಿಕದೊಂದಿಗೆ ಸೇರಿ ಷಡ್ಯಂತ್ರವನ್ನು ನಡೆಸಿ ಪುನಃ ನಮ್ಮ ಇರಾನ್ನಲ್ಲಿರುವ ಖಮೇನಿ ಸರ್ಕಾರವನ್ನು ಕೆಡವುತ್ತಾನೆ ಅಂತೇಳಿ ಭಾವಿಸಿ ಅಮೆರಿಕ ಸರ್ಕಾರಕ್ಕೆ ಒಂದು ಪ್ರಸ್ತಾವವನ್ನು ಮುಂದೆ ಇಡ್ತಾರೆ. ಏನು ಆ ಪ್ರಸ್ತಾಪ ಅಂತ ಹೇಳಿದ್ರೆ ಶಾ ರಾಜನನ್ನು ನಮಗೆ ಒಪ್ಪಿಸಿ ಅಂತೇಳಿ. ಆದರೆ ಇದಕ್ಕೆ ಅಮೆರಿಕ ಸರ್ಕಾರ ಸಿದ್ಧ ಇರೋದಿಲ್ಲ. ಇದರಿಂದಾಗಿ ಏನಾಗುತ್ತೆ, ಅಮೆರಿಕದ ರಾಯಭಾರ ಕಚೇರಿ ಬಿಕ್ಕಟ್ಟು. ಈ ಒಂದು ಎರಡನೇ ಕಾರಣ ಹಾಗೂ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ ಅಮೆರಿಕದ ರಾಯಭಾರ ಕಚೇರಿ ಬಿಕ್ಕಟ್ಟು ಅಂದರೆ ಶಾ ರಾಜನನ್ನು ಯಾವಾಗ ಒಪ್ಪಿಸೋದಿಲ್ವೋ ಕೆರಳಿದಂತಹ ಇರಾನ್ ಜನ ಏನು ಮಾಡ್ತಾರೆ, ಈ ಒಂದು ಇರಾನ್ನಲ್ಲಿರುವ ಟೆಹರಾನ್ನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಅಮೆರಿಕದ ರಾಯಭಾರ ಕಚೇರಿಗೆ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡುವಂತಹ ಮುಖಾಂತರ 52 ಜನ ಅಮೆರಿಕರನ್ನು ತಮ್ಮ ಒತ್ತೆಯಾಳುಗಳನ್ನಾಗಿ ಇಟ್ಕೋತಾರೆ. ಸರಿಸುಮಾರು 444 ದಿನಗಳ ಕಾಲ ಇವರನ್ನು ಒತ್ತೆಯಾಳುಗಳನ್ನಾಗಿ ಇಟ್ಕೋತಾರೆ. ಇದರಿಂದಾಗಿ ಅಮೆರಿಕಕ್ಕೆ ತೀವ್ರವಾಗಿರ್ತಕ್ಕಂತಹ ಕೋಪ ಬರುತ್ತೆ. ಹಲವಾರು ರೀತಿಯ ನಿರ್ಬಂಧಗಳನ್ನು ಇರಾನ್ ದೇಶದ ಮೇಲೆ ಅಮೆರಿಕ ವಿಧಿಸುತ್ತೆ. ನಂತರ ಅಮೆರಿಕಾಗೆ ಇರಾನ್ನ ಮೇಲೆ ಅತಿಯಾಗಿರ್ತಕ್ಕಂಥ ವೈಮನಸ್ಸು ಬರೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇರಾನ್ನ ಅಣು ಕಾರ್ಯಕ್ರಮ. ಇಲ್ಲಿ ಇರಾನ್ ಅಣು ಕಾರ್ಯಕ್ರಮವನ್ನು
ಅಮೆರಿಕ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಇದ್ರ ಮೇಲೆ. ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂಥ ಒಂದು ಅನುಮಾನ ತುಂಬ ಗಾಢವಾಗಿ ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೂ ಇದೆ. ಅದರ ಮಿತ್ರ ರಾಷ್ಟ್ರಗಳು ಪ್ರಮುಖವಾಗಿ ಇಸ್ರೇಲ್ ರಾಷ್ಟ್ರಕ್ಕೂ ಸಹ ಇದೆ. ಬಿಕಾಸ್ ಅಣ್ವಸ್ತ್ರವನ್ನು ಹೊಂದಿದ್ರೆ ಏನಾಗುತ್ತೆ, ಅಣ್ವಸ್ತ್ರವನ್ನು ಹೊಂದಿರತಕ್ಕಂತಹ ಇರಾನ್ ನಂತರದಲ್ಲಿ ಈ ಒಂದು ಪಶ್ಚಿಮ ಏಷ್ಯಾದ ಒಂದು ಶಕ್ತಿ ಆಗಿ ಪರಿಣಮಿಸುತ್ತೆ. ಇದರಿಂದಾಗಿ ಅಮೆರಿಕಾದ ಒಂದು ಪ್ರಭಾವ ಕುಗ್ಗುತ್ತೆ ಅನ್ನತಕ್ಕಂತಹ ಒಂದು ಕಾರಣ ಸಹ ಇದೆ. ಅದೇ ರೀತಿಯಾಗಿ ಇಸ್ರೇಲ್ನ ಭದ್ರತೆಗೂ ಸಹ ಈ ಒಬ್ಬ ಇರಾನ್ ದೇಶದವರು ಅಣ್ವಸ್ತ್ರವನ್ನು ಹೊಂದುವುದು ಸಹ ಇಸ್ರೇಲ್ನ ಭದ್ರತೆಗೆ ಒಂದು ಧಕ್ಕೆ ಅಂತೇಳಿ ಭಾವಿಸ್ತಾ ಇದ್ದಾರೆ. ಬಿಕಾಸ್ ಯಾಕೆ, ಅಮೆರಿಕದ ಪ್ರಮುಖ ಮಿತ್ರ ರಾಷ್ಟ್ರ ಇಸ್ರೇಲ್, ಈ ಒಂದು ಇಸ್ರೇಲ್ಗೆ ಇರಾನ್ ವಿರೋಧಿ ದೇಶ ಆಗಿದೆ. ಈ ಇರಾನ್ ದೇಶ ಹಲವಾರು ಸಂಘಟನೆಗಳಿಗೆ ಅಂದರೆ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ನೀಡ್ತಾ ಇದೆ. ಯಾವೆಲ್ಲ ಭಯೋತ್ಪಾದನಾ ಸಂಘಟನೆಗಳಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಜ್ಬುಲ್ಲಾ ಸಂಘಟನೆ, ಹಮಾಸ್, ಹೌತೀಸ್, ಈ ಮೂರೂ ಸಂಘಟನೆಗಳಿಗೆ, ಭಯೋತ್ಪಾದನಾ ಸಂಘಟನೆಗಳಿಗೆ ಬೆಂಬಲ ನೀಡುವ ಮೂಲಕ ಇಸ್ರೇಲ್ನ ಮೇಲೆ ಹಲವಾರು ಬಾರಿ ದಾಳಿಯನ್ನು ಮಾಡಿಸಿದೆ. ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ ಏನು ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡ್ತಿರೋದಕ್ಕೆ ಅಂತ ಹೇಳಿದ್ರೆ, ಪರ್ಷಿಯನ್ ಕೊಲ್ಲಿಯಲ್ಲಿನ ತೈಲ ಭದ್ರತೆಯನ್ನು ಕಾಪಾಡೋದಕ್ಕಾಗಿ. ಪರ್ಷಿಯನ್ ಕೊಲ್ಲಿಯಲ್ಲಿನ ತೈಲ ಭದ್ರತೆಯನ್ನು ಕಾಪಾಡೋದಕ್ಕೆ ಅಮೆರಿಕ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಈ ಪರ್ಷಿಯನ್ ಕೊಲ್ಲಿನ ಯಾಕೆ ಇವರು ಕಾಪಾಡ್ಕೋಬೇಕಾಗಿದೆ ಅಂತ ನಾವು ಭೂಪಟದ ಮುಖಾಂತರ ನೋಡೋದಾದರೆ ನೋಡಿ, ಪ್ರಪಂಚದ 20% ಸರಿಸುಮಾರು 20% ಕಚ್ಚಾ ತೈಲ ಈ ಒಂದು ಹೋರ್ಮುಜ್ ಜಲಸಂಧಿಯ ಮುಖಾಂತರ ಸಂಚಾರ ಮಾಡಲ್ಪಡುತ್ತೆ, ಸಾಗಾಣಿಕೆ ಆಗುತ್ತೆ. ಹಾಗಾದರೆ ಇರಾನ್ನ ಸುತ್ತಮುತ್ತಲು ಅಂದರೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ದೇಶಗಳು ಯಾವೆಲ್ಲ ಅಂಥೇಳಿ ನಾವು ಗಮನಿಸೋದಾದರೆ, ಮೊದಲಿಗೆ ಇರಾಕ್, ಆನಂತರ ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ನಂತರ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ. ನೀವು ಸುಲಭವಾಗಿ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ವರ್ಡನ್ನು ಫ್ರೇಮ್ ಮಾಡ್ಕೊಳ್ಳಿ. ಉದಾಹರಣೆಗೆ ITAATAP ನೋಡಿ, ಇರಾಕ್, ನಂತರ ಟರ್ಕಿ, ಅರ್ಮೇನಿಯಾ, ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್, ಆನಂತರ ಅಫ್ಘಾನಿಸ್ತಾನ್, ಪಾಕಿಸ್ತಾನ. ಸೊ ಈ ರೀತಿಯಾಗಿ ಇರಾನ್ ದೇಶದ ಗಡಿಯನ್ನು ಹಂಚಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿದಾಗ ಈ 7 ರಾಷ್ಟ್ರಗಳನ್ನು ನಾವು ಸುಲಭವಾಗಿ ನೆನಪಲ್ಲಿ ಇಟ್ಕೋಬೋದಾಗಿರುತ್ತೆ. ಆನಂತರ ಇರಾನ್ನ ದಕ್ಷಿಣಕ್ಕೆ ಪರ್ಷಿಯನ್ ಕೊಲ್ಲಿ ಇದೆ, ಇದೊಂದು ಜಲರಾಶಿ. ಅದೇ ರೀತಿಯಾಗಿ ಒಮನ್ ಕೊಲ್ಲಿ ಇದೆ. ಈ ಎರಡೂ ಕೊಲ್ಲಿಗಳನ್ನು ಸಂಪರ್ಕ ಮಾಡ್ತಕ್ಕಂಥದ್ದೇ ಹಾರ್ಮುಜ್ ಜಲಸಂಧಿ ಆಗಿರುತ್ತೆ. ಸೊ ಈ ಜಲಸಂಧಿಯು ಇರಾನ್ನ ಕಂಟ್ರೋಲಲ್ಲಿ ಇರೋದ್ರಿಂದಾಗಿ ಇವರೇನಾದರೂ ಒಮ್ಮೆ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿದರೆ ಪ್ರಪಂಚದಲ್ಲಿ ತೈಲ ಬೆಲೆಗಳು ಏರಿಕೆ ಆಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಅದೇ ರೀತಿಯಾಗಿ ಹಣದುಬ್ಬರ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜಾಗತಿಕವಾಗಿ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂತಹ ಪರಿಸ್ಥಿತಿ ತುಂಬಾ ಇರುತ್ತೆ. ಆದ್ದರಿಂದಾಗಿ ಅಮೆರಿಕ ಈ ಒಂದು ತೈಲ ಭದ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇರಾನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖ ಕಾರಣ ಯಾಕೆ ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ, ಪಶ್ಚಿಮ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ. ಪ್ರಪಂಚದಾದ್ಯಂತ ತನ್ನ ಪ್ರಭಾವ ಇದೆ, ಅದರಲ್ಲೂ ಸಹ ಇರಾನ್ ಅಣ್ವಸ್ತ್ರವನ್ನು ಹೊಂದುವ ಮುಖಾಂತರ ಅಮೆರಿಕ ವಿರುದ್ಧವಾಗಿ ಹೋದರೆ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ತನ್ನ ಪ್ರಭಾವ ಕುಗ್ಗುತ್ತೆ ಅನ್ನತಕ್ಕಂಥ ಒಂದು ಕಾರಣದಿಂದ ಸಹ ಇದು ದಾಳಿ ಮಾಡ್ತಾ ಇದೆ. ಇದಿಷ್ಟು ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಹಿನ್ನೆಲೆ ಹಾಗೂ ಕಾರಣಗಳಾಗಿರುತ್ತೆ. ನಂತರದ ಸುದ್ದಿ, ಗಾಯಾಳು ರೈತರನ್ನು ಕಾರ್ಮಿಕರೆಂದು ಪರಿಗಣಿಸಿ ಇದ್ಯಾವುದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ. ಸರ್ಕಾರಿ ನೌಕರಿಯ ಕನಸಿಗೆ ಪಾರ್ಟ್ ಟೈಮ್ ಬೆವರು. ನೋಡಿ, ಯಾರೆಲ್ಲ ಒಂದು ಸರ್ಕಾರಿ ಅಧಿಕಾರಿ ಆಗಬೇಕು, ಒಂದು ನೌಕರಿಯನ್ನು ಪಡಿಬೇಕು ಅಂತೇಳಿ ಎಫರ್ಟ್ಸ್ ಆಗ್ತಾ ಇದ್ದಾರೆ, ದಯವಿಟ್ಟು ಈ ಅಂಕಣಗಳನ್ನು ದಯವಿಟ್ಟು ಓದ್ಕೊಳ್ಳಿ. ಯಾರೆಲ್ಲ ನಿಮ್ಮ ಪೇರೆಂಟ್ಸು ನಿಮಗೆ ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅದರ ಬೆಲೆ ಗೊತ್ತಾಗ್ತಾ ಇಲ್ಲ. ಪಾರ್ಟ್ ಟೈಮ್ ಜಾಬ್ಗಳನ್ನು ಮಾಡಿಕೊಂಡು ಹಗಲು ರಾತ್ರಿ ಅನ್ನದೇ ಓದ್ತಾ ಇದ್ದಾರೆ. ಇದು ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಲವಾರು ನಗರಗಳಿಗೆ ಈ ಒಂದು ಪರಿಸ್ಥಿತಿ ಅನ್ವಯ ಆಗುತ್ತೆ. ಮಲೆನಾಡಿನ ಮಳೆಯಲ್ಲಿ ಹಲಸಿನ ಪರಿಮಳದಲ್ಲಿ ಕನಸಿನಂತೆ ಕಂಡ ಯುರೋಪ್ ಸರ್ಕಾರಿ ನೌಕರಿ ಕನಸಿಗೆ ಪಾರ್ಟ್ ಟೈಮ್ ಬೆವರು. ಈಗ ಹೇಳಿದ್ನಲ್ಲ ಅದು. ನಂತರ ಫಿಫಾ ವರ್ಲ್ಡ್ ಕಪ್, ಈ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. UPSC ಪರೀಕ್ಷೆಯಲ್ಲಂತೂ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಚಾನ್ಸಸ್ ತುಂಬ ರೇರ್ ಅಂಡ್ ರೇರ್. ಆದರೆ KPSC ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಪೊಲೀಸು ಅಥವಾ SDA, FDA ಇನ್ನಿತರ ಪರೀಕ್ಷೆಗಳು ಈ ಒಂದು ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ 1 ಅಥವಾ 2 ಆಗಿರುತ್ತೆ. ಸೊ ಇಲ್ಲಿ ಫಿಫಾ ವಿಶ್ವಕಪ್ಗೆ ಸಂಬಂಧಿಸಿದಂತೆ ಮೆರಿನೋ ಯಾರೋ ಗೋಲ್ ಹೊಡಿತಾರೆ, ಮೆರಿನೋ ತಂಡ ಹಾಗೂ ಬೆಲ್ಜಿಯಂ ಸೋಲನ್ನು ಪಡೆದಿದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. ಆದರೆ ಫಿಫಾ ವರ್ಲ್ಡ್ ಕಪ್ ಯಾವಾಗ ಪ್ರಾರಂಭ ಆಯಿತು, ಎಲ್ಲಿ ಪ್ರಾರಂಭ ಆಯಿತು, ಆನಂತರ 2026ರಲ್ಲಿ ಯಾರು ಜಯಗಳಿಸಿದ್ರು, ಇಲ್ಲಿ ಅತಿಥೇಯ ರಾಷ್ಟ್ರಗಳು ಮೀನ್ಸ್ ಯಾರು ಹೋಸ್ಟ್ ಮಾಡಿತ್ತು, ಇಲ್ಲಿ ಯಾರೆಲ್ಲ ಭಾಗವಹಿಸಿದ್ರು, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಮಾತ್ರ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ನಂತರದ ದಿನದಲ್ಲಿ ಫೈನಲನ್ನು ರೀಚ್ ಆದಾಗ ಈ ಒಂದು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಂತರ ಫೈನಲ್ನಲ್ಲಿ ಮುಗ್ಗರಿಸಿದ ಕರೋಲಿನಾ ಮುಕುವಾ, ಲಿಂಡಾ ಮುಡಿಗೆ ವಿಂಬಲ್ಡನ್ ಕಿರೀಟ. ನಾವು ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ 4 ರೀತಿಯ ಗ್ರ್ಯಾಂಡ್ ಸ್ಲಾಮ್ಗಳು ಬರ್ತವೆ. ಅದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಇದು ಕೂಡ ವರ್ಷದಲ್ಲಿ ಪ್ರಮುಖ ಒಂದು ಟೆನಿಸ್ ಟೂರ್ನಿ ಆಗಿರುತ್ತೆ. 2ನೇದು ಫ್ರೆಂಚ್ ಓಪನ್ ಟೆನಿಸ್ ಬರುತ್ತೆ, 3ನೇದಾಗಿ ವಿಂಬಲ್ಡನ್ ಟೆನಿಸ್ ಬರುತ್ತೆ, ನಂತರ 4ನೇದಾಗಿ US ಓಪನ್ ಟೆನಿಸ್ ಬರುತ್ತೆ. ಇದರಲ್ಲಿ ಈಗ ಪ್ರಸ್ತುತ ಲಿಂಡಾ ಅನ್ನತಕ್ಕಂಥವ್ರು ಅಂದರೆ ಲಿಂಡಾ ನೋಸ್ಕೋವಾ ಅವರು ಪ್ರಸ್ತುತ ಗೆದ್ದಿರ್ತಕ್ಕಂಥದ್ದು ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ. ಈ ವಿಂಬಲ್ಡನ್ನಲ್ಲಿ ಅದರಲ್ಲೂ ಕೂಡ ಯಾವುದರಲ್ಲಿ ವಿನ್ ಆಗಿದ್ದಾರೆ ನೋಡಿ, ಚೆಕ್ ರಿಪಬ್ಲಿಕ್ ಯುವತಾರೆ ಅಂದರೆ ಚೆಕ್ ರಿಪಬ್ಲಿಕ್ ದೇಶಕ್ಕೆ ಸೇರಿರ್ತಕ್ಕಂಥವರು ಇವರಾಗಿರ್ತಾರೆ. ನೋಡಿ, ಇದ್ರ ಬಗ್ಗೆ ವಿಸ್ತೃತವಾಗಿ ನೋಡೋದಾದರೆ
ಈ ವಿಂಬಲ್ಡನ್ ಟೆನಿಸ್ಗೆ ಸಂಬಂಧಿಸಿದಂತೆ ಲಿಂಡಾ ನೋಸ್ಕೋವಾ ಅವರು ಜೆಕ್ ರಿಪಬ್ಲಿಕ್ ದೇಶಕ್ಕೆ ಸೇರಿದವರಾಗಿರ್ತಾರೆ. ಇವರು ವಿಂಬಲ್ಡನ್ ಮಹಿಳಾ ಟೆನಿಸ್ ಸಿಂಗಲ್ಸ್ನಲ್ಲಿ ಪದಕವನ್ನು ಪಡೆದಿರ್ತಾರೆ. ಫೈನಲ್ನಲ್ಲಿ ಇವರು ಯಾರ ವಿರುದ್ಧವಾಗಿ ಗೆದ್ದಿರ್ತಾರೆ ಅಂತ ಹೇಳಿದ್ರೆ ಅವರದೇ ದೇಶದ ಆಟಗಾರ್ತಿಯಾಗಿರ್ತಕ್ಕಂತಹ ಕರೋಲಿನಾ ಮುಕೋವಾ ಅವರ ವಿರುದ್ಧವಾಗಿ ಇವರು ವಿಂಬಲ್ಡನ್ ಟೆನಿಸ್ನಲ್ಲಿ ಮಹಿಳಾ ಒಂದು ವಿಭಾಗದಲ್ಲಿ ಸಿಂಗಲ್ಸ್ನಲ್ಲಿ ಗೆದ್ದಿರ್ತಾರೆ. ಇದಿಷ್ಟು ದಿನಾಂಕ 12 ಜುಲೈ 2026 ಪ್ರಜಾವಾಣಿ ಪತ್ರಿಕೆಯ ವಿಶ್ಲೇಷಣೆ. ಸೊ ನಂತರ ದಿನಾಂಕ 13/7/2026 ಪ್ರಮುಖ ಪರೀಕ್ಷಾಧಾರಿತ ಪ್ರಜಾವಾಣಿ ಚರ್ಚೆಯನ್ನು ಮುಂದುವರಿಸೋಣ. ನೋಡಿ, ದಿನಾಂಕ 13 ಜುಲೈ 2026 ಈ ಒಂದು ಪತ್ರಿಕೆಯಲ್ಲಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಯಾವೆಲ್ಲ ಸುದ್ದಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಅಮೆರಿಕ ಹಾಗೂ ಇರಾನ್ ಮಧ್ಯದ ಸಂಘರ್ಷ ಇಲ್ಲಿ ರಿಪೀಟ್ ಆಗಿದೆ. ನಿನ್ನೆ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು, ಈ ದಿನ ಕೂಡ ಪತ್ರಿಕೆಯಲ್ಲಿ ಬಂದಿದೆ ನಮಗೆ. ಸೊ ಹಾಗಾಗಿ ಇದನ್ನು ನಾವು ಜಸ್ಟ್ ರಿವಿಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಅಪಘಾತದ ವಿಚಾರದಲ್ಲಿ ಬೆಂಗಳೂರು ಇಡೀ ರಾಷ್ಟ್ರಕ್ಕೆ 2ನೇ ಸ್ಥಾನ ಪಡೆದಿದೆ, ಇದೊಂದು ವರದಿ ಇದೆ. ನಂತರ ಭೂಕುಸಿತಕ್ಕೆ ಸಂಬಂಧಿಸಿದಂತೆ ಒಂದು ಸುದ್ದಿ ಇದೆ. ನಂತರ ಪಂಚ ಗ್ಯಾರಂಟಿಗಳ ಬಗ್ಗೆ ಒಂದು ಸುದ್ದಿ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ ಅಂತರ್ಜಲ ಜೀವನಾಡಿ, ಸೊ ಇದಕ್ಕೆ ಸಂಬಂಧಿಸಿದಂತೆ ಪರ್ಯಾಯ ಮಾರ್ಗಗಳು ಯಾವೆಲ್ಲ ನಾವು ಫಾಲೋ ಮಾಡ್ಬೋದು ಹಾಗೂ ಮುಖ್ಯ ಪರೀಕ್ಷೆಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಉಲ್ಲೇಖ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಸುದ್ದಿ ಇದೆ. ಬನ್ನಿ ಹಾಗಾದರೆ ದಿನಾಂಕ 13 ಜುಲೈ 2026 ಪ್ರಜಾವಾಣಿ ಪತ್ರಿಕೆಯ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲಿಗೆ ಹೊರ್ಮುಜ್ ಜಲಸಂಧಿ ಮತ್ತೆ ಬಂದು ನೋಡಿ, ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಬಿಕಾಸ್ ಯಾಕೆ ಇಲ್ಲಿ ಅಮೆರಿಕ ಕೊಡ್ತಕ್ಕಂತಹ ಕಾರಣ ಏನು ಅಂತ ಹೇಳಿದ್ರೆ, ಇರಾನ್ ದೇಶ ತನ್ನ ಒಂದು ಒಪ್ಪಂದ ಏನು ಮಾಡ್ಕೊಂಡಿತ್ತು ಅಮೆರಿಕದ ಜೊತೆ, ಈ ಒಂದು ಒಪ್ಪಂದಗಳಿಗೆ ಇರಾನ್ ದೇಶ ಬದ್ಧವಾಗಿಲ್ಲ. ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯುರೇನಿಯಂ ಅಥವಾ ಪರಮಾಣು ದಾಸ್ತಾನನ್ನು ಮಾಡ್ತಾ ಇದೆ ಅಂಥೇಳಿ ಅಮೆರಿಕ ಪುನಃ ಇರಾನ್ನ ಮೇಲೆ ದಾಳಿ ಮಾಡಿದೆ. ಸೊ ಆದ್ದರಿಂದಾಗಿ ಹರ್ಮುಜ್ ಜಲಸಂಧಿಯನ್ನು ಮತ್ತೆ ಇರಾನ್ ದೇಶದವರು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಏನೆಲ್ಲ ಪರಿಣಾಮಗಳು ಉಂಟಾಗುತ್ತೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ತೈಲ ಬೆಲೆಗಳು ಏರಿಕೆ ಆಗ್ಬೋದು ಹಾಗೂ ಹಣದುಬ್ಬರದ ಪರಿಸ್ಥಿತಿ ಬಿಗಡಾಯಿಸ್ಬೋದು. ಅದೇ ರೀತಿಯಾಗಿ ಇಡೀ ಪ್ರಪಂಚದಾದ್ಯಂತ ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಉಂಟಾಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ನಂತರದ ಸುದ್ದಿ, ವಿದೇಶಿಯರಿಗೆ ಕರ್ನಾಟಕ ನೆಚ್ಚಿನ ತಾಣ ಅಂತೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ನಮಗೆ ಪ್ರಿಲಿಮ್ಸ್ ಅಥವಾ ಯಾವುದೇ ಗ್ರೂಪ್ ಸಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸುದ್ದಿ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳೋದಿಲ್ಲ. ಆದರೆ ನೀವು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ಒಂದು ಸುದ್ದಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಯೂಶಲಿ ಕರ್ನಾಟಕದ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಅಂತೇಳಿ ಹಲವಾರು ರಾಜ್ಯಗಳ ಎಲ್ಲರೂ ಸಹ ಬಂದು ಇಲ್ಲಿ ನೆಲೆ ನಿಲ್ಲೋದಕ್ಕೆ ಪ್ರಾರಂಭಗೊಳ್ತಾರೆ. ಬಿಕಾಸ್ ನಾವು ಹೇಳ್ತೀವಲ್ಲ, ಕುವೆಂಪು ಒಂದು ಕಡೆ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಸೊ ಎಲ್ಲರಿಗೂ ಸಹ ಕರ್ನಾಟಕ ಮುಕ್ತವಾಗಿ ವೆಲ್ಕಮ್ ಮಾಡುತ್ತೆ. ಸೊ ನೀವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಕರ್ನಾಟಕದ ಪ್ರವಾಸೋದ್ಯಮದ ಬಗ್ಗೆ ಬರೀಬೇಕಾದರೂ ಸಹ ನೀವು ಈ ಎಲ್ಲ ಅಂಕಿಅಂಶಗಳನ್ನು ಬಳಸ್ಕೊಂಡಿದ್ದೆ ಆದಲ್ಲಿ, ಬಿಕಾಸ್ ಕಂಪೇರಿಟಿವ್ಲಿ ನಾವು ನೋಡಿದಾಗ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಕರ್ನಾಟಕಕ್ಕೆ ಸುಮಾರು 7914 ವಿದ್ಯಾರ್ಥಿಗಳು ಬಂದು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರಂತೆ. ಈ ಒಂದು ಡಾಟಾವನ್ನು ನೀವು ಪರೀಕ್ಷೆಯಲ್ಲಿ ಬರೆದೇ ಆದರೆ ಅತಿ ಹೆಚ್ಚಿನ ಒಂದು ಮಾರ್ಕ್ಸನ್ನು ನೀವು ಗ್ರಾಪ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸ್ನಾತಕೋತ್ತರ ಶಿಕ್ಷಣಕ್ಕಿಂತ ಪದವಿ ಶಿಕ್ಷಣಕ್ಕಾಗಿಯೇ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ಪಂಜಾಬ್ ಇದೆಯಂತೆ, 3ರಲ್ಲಿ ಮಹಾರಾಷ್ಟ್ರ ಇದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ನಡೆಸಿರುವ ಸಮೀಕ್ಷೆಯಲ್ಲಿ, ಅಂದರೆ 2023-24 ಈ ಒಂದು ಸಮೀಕ್ಷೆಯಲ್ಲಿ ಈ ಎಲ್ಲ ಅಂಶಗಳು ತಿಳಿದು ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಒಂದು ಮುಖ್ಯ ಭಾಗದಲ್ಲಿ, ಸೊ ಅಲ್ಲಿ ಈ ಒಂದು ಕೇಂದ್ರ ಶಿಕ್ಷಣ ಸಚಿವಾಲಯ ನಡೆಸಿರುವಂತಹ ಸಮೀಕ್ಷೆಯಲ್ಲಿ 2023-24 ಸಮೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ ಅಂತೇಳಿ ಈ ಒಂದು ವರದಿಯ ಉಲ್ಲೇಖವನ್ನು ಮಾಡಿ ನೀವು ಬರಿಬೋದಾಗಿರುತ್ತೆ. ನಂತರ ಇಲ್ಲೊಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಎಂದಿದ್ದ ಸಿಂಗ್ ಅಂತ, ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೋಡಿ ಮಾಹಿತಿ ಇದೆ. ಚುನಾವಣಾ ಆಯೋಗವು ಕೇವಲ ಭಾರತದ ಹೆಮ್ಮೆಯಲ್ಲ, ಅದು ದೇಶದ ಪ್ರಜಾಪ್ರಭುತ್ವದ ಆತ್ಮ ಮತ್ತು ನಾವು ಅದನ್ನು ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ನೋಡಿ, ಮುಖ್ಯ ಪರೀಕ್ಷೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬಂದರೂ ಸಹ ನೀವು ಪೀಠಿಕೆಯನ್ನಾಗಿ ಈ ಒಂದು ಸಾಲುಗಳನ್ನು ಬಳಸ್ಕೋಬೋದಾಗುತ್ತೆ. ಇಂಟ್ರೊಡಕ್ಷನಲ್ಲಿ ಈ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನನ್ನು ನೀವು ಬರೆದಿದ್ದೇ ಆಗಲಿ ಬೇರೆಯವರಿಗೆ ಕಂಪೇರ್ ಮಾಡಿದಾಗ 1-2 ಮಾರ್ಕ್ಸ್ ನಮಗೆ ಹೈಯೆಸ್ಟ್ ರೈಸ್ ಆಗುತ್ತೆ. ಇಲ್ಲಿ ಪೀಠಿಕೆಯಲ್ಲಿ ಇಷ್ಟನೇ ಬರಬೇಕು, ಚುನಾವಣಾ ಆಯೋಗವು ಕೇವಲ ಭಾರತದ ಹೆಮ್ಮೆಯಲ್ಲ, ಅದು ದೇಶದ ಪ್ರಜಾಪ್ರಭುತ್ವದ ಆತ್ಮ ಮತ್ತು ನಾವು ಅದನ್ನು ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಅಂತ ಬರೆದು ಒಂದು ಹೈಫನ್ ಆಗಿ ಇದನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಹೇಳಿ ನಾವು ಬರಿಬೋದಾಗಿರುತ್ತೆ. ನಂತರದ ಸುದ್ದಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತರ ಹೆಚ್ಚಳಕ್ಕೆ ಮುಂದಾದ ರಾಜ್ಯ ಸರ್ಕಾರ, ಮತದಾರರ ಹಕ್ಕು. ನಂತರ ಅಪಘಾತ 2ನೇ ಸ್ಥಾನದಲ್ಲಿ ಬೆಂಗಳೂರು. ನೋಡಿ, ಭಾರತದಲ್ಲಿ ರಸ್ತೆ ಅಪಘಾತಗಳು ಪಾದಚಾರಿಗಳ ಸಾವಿನ ಕುರಿತ 2024 ವರದಿ. ಈ ಒಂದು ವರದಿ ಹೇಳ್ತಾ ಇದೆ, ಬೆಂಗಳೂರಿನಲ್ಲಿ ಅಪಘಾತಗಳ ಆಗ್ತಕ್ಕಂತಹ ಒಂದು ಸಂಖ್ಯೆ ಇಡೀ ಭಾರತದಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿ ಇದೆ ಅಂತೇಳಿ. ಇದಕ್ಕೆ ಒಂದು ನೇರವಾಗಿ ಕಾರಣ ಫುಟ್ಪಾತ್ ಒತ್ತುವರಿ ಸಹ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನಾವು ಹಿಂದೆನೇ ನೋಡಿದ್ವಿ, ಫುಟ್ಪಾತ್ನಲ್ಲಿ ನಾವು ಮುಕ್ತವಾಗಿ ಸ್ವತಂತ್ರವಾಗಿ ಓಡಾಡ್ತಕ್ಕಂತಹ ಒಂದು ಹಕ್ಕು ಕೂಡ ಮೂಲಭೂತ ಹಕ್ಕು. ಇದು ಯಾವ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಒಂದು ಮೂಲಭೂತ ಹಕ್ಕಾಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿದ್ರೆ ಸಂವಿಧಾನದ 21ನೇ ವಿಧಿ ಅನ್ವಯ ಒಂದು ಜೀವಿಸ್ತಕ್ಕಂತಹ ಹಕ್ಕಿದೆ. ಈ ಜೀವಿಸುವಂತಹ ಹಕ್ಕಿನಲ್ಲಿಯೇ ನಾವು ಮುಕ್ತವಾಗಿ ಪಾದಚಾರಿ ಮಾರ್ಗವನ್ನು ಬಳಸುವ ಹಕ್ಕು ಕೂಡ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿತ್ತು. ಆ್ಯಂಡ್ ನೀವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಈ ಒಂದು ವರದಿಯನ್ನು ನೀವು ಬಳಸಿಕೊಂಡ್ರೆ ನೋಡಿ ಏನು ಹೇಳ್ತಾ ಇದ್ದಾರೆ ವರದಿ ಅಂತ ಹೇಳಿದ್ರೆ, 2024ರಲ್ಲಿ ದೇಶದ ಮಹಾನಗರಗಳಲ್ಲಿ ಸಂಭವಿಸಿದ ರಸ್ತೆ ಅಪಘಾತಗಳಲ್ಲಿ ಪಾದಚಾರಿಗಳು ಮೃತಪಟ್ಟ ಘಟನೆಗಳಿಗೆ ಸಂಬಂಧಿಸಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ಎಷ್ಟು ಅಪಘಾತಗಳಾಗ್ತಾ ಇದ್ದಾವೆ,
ಅಂತ ನೀವು ಅಂಕಿಅಂಶಗಳನ್ನು ಕೊಟ್ಟಾಗ ನೋಡಿ, ಬೆಂಗಳೂರಿನಲ್ಲಿ 1216 ರಸ್ತೆ ಅಪಘಾತಗಳು ಸಂಭವಿಸಿದ್ವು. ಈ ಅಪಘಾತಗಳಲ್ಲಿ 246 ಪಾದಾಚಾರಿಗಳು ಮೃತಪಟ್ಟು, ಪಾದಾಚಾರಿಗಳು ಯಾಕೆ ಸಾಮಾನ್ಯವಾಗಿ ಮೃತಪಡ್ತಾರೆ ಅಂತ ಹೇಳಿದ್ರೆ, ಪಾದಾಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡಿಕೊಂಡಾಗ ಅವರಿಗೆ ವಿಧಿ ಇಲ್ಲದೆ ಓಡಾಡೋದಕ್ಕೆ ರಸ್ತೆಗೆ ಇಳಿತಾರೆ, ಆಗ ಪಾದಾಚಾರಿಗಳು ಸಾಯ್ತಕ್ಕಂತಹ ಒಂದು ಘಟನೆಗಳು ಹೆಚ್ಚಾಗಿರ್ತವೆ. ಹಾಗೂ ಇತರರು 1039 ಪಾದಾಚಾರಿಗಳು ಗಾಯಗೊಂಡಿದ್ದರು. ಈ ಒಂದು ಅಂಕಿಅಂಶಗಳನ್ನು ನೀವು ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಮ ಉತ್ತರ ಬರವಣಿಗೆಯಲ್ಲಿ ಬಳಕೆ ಮಾಡಿಕೊಂಡಿದ್ದೆ ಆದರೆ ಅತಿ ಹೆಚ್ಚಿನ ಅಂಕಗಳು ನಿಮಗೆ ಬರುತ್ತೆ. ಬರೀಬೇಕಾದ್ರೆ ಇದು ಯಾರು ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನೋಡಿ, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಭಾರತದಲ್ಲಿ ರಸ್ತೆ ಅಪಘಾತಗಳು ವರದಿಯಲ್ಲಿ ಈ ಎಲ್ಲ ಅಂಕಿಅಂಶಗಳನ್ನು ನೀಡಿದೆ. ಇದು ನೀವು ಒಂದು ಕಡೆ ನೋಟ್ಸನ್ನು ಮಾಡಿಟ್ಕೊಂಡು ನೀವು ಎಕ್ಸಾಮಲ್ಲಿ ಈ ಪಾಯಿಂಟ್ಸನ್ನು ಹಾಕಿದಾಗ ಮೇನ್ಸಲ್ಲಿ ಡೆಫಿನೆಟ್ಲಿ 1 or 2 ಮಾರ್ಕ್ಸು ನಿಮಗೆ ಹೈಯೆಸ್ಟ್ ಬರೋದಕ್ಕೆ ಅನುಕೂಲ ಆಗುತ್ತೆ. ನಂತರದ ಸುದ್ದಿ, ಅಸಭ್ಯ ವರ್ತನೆ, ಡೆಲಿವರಿ ಬಾಯ್ ಕೊಟ್ಟಿಗೆ ಪಡೆದ ತೀವ್ರಲಿ ಕೊಲೆ, ಮಹಿಳೆಯರ ವಲಸು ತಪ್ಪುವುದೇ ಗುರಿ, ಟ್ರಸ್ಟ್ನಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ನೋಡಿ, ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ಒಂದು ಸುದ್ದಿ ಬರ್ತಾನೆ ಇದೆ ಪತ್ರಿಕೆಯಲ್ಲಿ. ಇದು ಇಂಪಾರ್ಟೆಂಟ್ ಇಲ್ವಾ ಅಂತೇಳಿ ನಿಮಗೆಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಇರ್ಬೋದು. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಸುದ್ದಿ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಕೇಳೋದೇ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಕಾಂಟ್ರವರ್ಸಿ ಇರತಕ್ಕಂತಹ ಮ್ಯಾಟರ್ಗಳನ್ನು ಕೇಳ್ತಕ್ಕಂತಹ ಒಂದು ಚಾನ್ಸಸ್ ತುಂಬ ರೇರ್, ಕೇಳೋದು ಇಲ್ಲ. ನಂತರ ಶಾಲೆಗಳು ಮಕ್ಕಳನ್ನು ಜವಾಬ್ದಾರಿಯುತ ನಾಗರಿಕರನ್ನಾಗಿಸಬೇಕು, ಗೋಯಲ್. ನಂತರ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾನೆ ಅಂತ ಸಿಂಗ್, ಯಾವ ಇಂಪಾರ್ಟೆಂಟ್ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಒಂದು ಭೂಕುಸಿತ ಸುದ್ದಿ ಇಲ್ಲಿದೆ. ಘಟ್ಟ ಪ್ರದೇಶಕ್ಕೆ ಅಪಾಯದ ಭೀತಿ, ದುರಂತಗಳಿಂದ ಪಾಠ ಕಲಿತವೆ. ನೋಡಿ, ಇತ್ತೀಚೆಗೆ ಕೇರಳದಲ್ಲಿರ್ತಕ್ಕಂಥ ವಯನಾಡಲ್ಲಿ ಒಂದು ಭೂಕುಸಿತ ಅಂದರೆ ಲ್ಯಾಂಡ್ ಸ್ಲೈಡ್ ಉಂಟಾಗಿತ್ತು. ಇದಕ್ಕೆ ಕಾರಣ ಏನಾಗಿತ್ತು? ಇದು ಮಾನವ ನಿರ್ಮಿತ ಒಂದು ಕಾರಣ ಆಗಿತ್ತು. ಬಿಕಾಸ್ ಅಲ್ಲಿ ಒಂದು ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅವೈಜ್ಞಾನಿಕವಾಗಿ ಮಣ್ಣನ್ನು ಅಗೆದು ಗುಡ್ಡೆ ಹಾಕಿದ್ರಿಂದಾಗಿ ಅದು ಸಡಿಲಗೊಂಡು ಅತಿಯಾದ ಮಳೆ ಉಂಟಾಗಿದ್ದರಿಂದಾಗಿ ಭೂಕುಸಿತ ಉಂಟಾಗಿತ್ತು ಅಂಥೇಳಿ ನಮಗೆ ವರದಿ ಗೊತ್ತಾಯಿತು. ಸೊ 2018ರಲ್ಲೂ ಸಹ ನಮ್ಮ ಕೊಡಗಿನಲ್ಲಿ ಭೂಕುಸಿತ ಉಂಟಾಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಹಾಗೂ ಇದಕ್ಕೆ ಕಾರಣಗಳೇನು ಅಂತೇಳಿ ಈ ಒಂದು ಸಂಪಾದಕೀಯ ಲೇಖನದಲ್ಲಿ ಕೊಟ್ಟಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ನಾವು ಹೈಯೆಸ್ಟ್ ಪರ್ಸೆಂಟೇಜ್ ಇದು ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಕೊಡಗು ಮತ್ತು ವಯನಾಡಿನಲ್ಲಿನ ದುರಂತಗಳಿಗೆ ಅತಿವೃಷ್ಟಿಯೇ ಕಾರಣವಾಗಿದ್ದರು, ಅಂದರೆ ಅತಿ ಹೆಚ್ಚು ಮಳೆ ಬಂದಿದ್ದ ಕಾರಣ ಆಗಿದ್ದರೂ ಸಹ ದುರಂತದ ಹೊಣೆಗಾರಿಕೆಯನ್ನು ಪ್ರಕೃತಿಗೆ ಅಷ್ಟೇ ನಾವು ಸೀಮಿತಗೊಳಿಸಲಾಗದು. ಪಶ್ಚಿಮ ಘಟ್ಟದ ನೋಡಿ, ಮುಖ್ಯ ಪರೀಕ್ಷೆಯಲ್ಲಿ ನೀವು ನೇರವಾಗಿ ಈ ಸಾಲಗಳನ್ನು ಬಳಸ್ಕೋಬಹುದು. ಪಶ್ಚಿಮ ಘಟ್ಟದ ಉದ್ದಕ್ಕೂ ರಸ್ತೆ, ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳ ನಿರ್ಮಾಣಕ್ಕಾಗಿ ಬೆಟ್ಟ ಸಾಲುಗಳನ್ನು ಅಡ್ಡಾದಿಡ್ಡಿ ಕತ್ತರಿಸಲಾಗಿದೆ. ನೈಸರ್ಗಿಕವಾಗಿ ನೀರು ಹರಿಯುವ ಕಾಲುಗಳನ್ನು ಮುಚ್ಚಲಾಗಿದೆ. ಅರಣ್ಯಗಳನ್ನು ತುಂಡರಿಸಲಾಗಿದೆ. ಅತ್ಯಂತ ಸೂಕ್ಷ್ಮ ಸಂವೇದಿ ಪರಿಸರ ಪ್ರದೇಶಗಳಲ್ಲೂ ನಿರ್ಮಾಣ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ. ನೋಡಿ, ನಮ್ಮ ಈ ಒಂದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತಹ ಗಾಡ್ಗಿಲ್ ವರದಿ ಆಗಿರ್ಬೋದು ಅಥವಾ ಕಸ್ತೂರಿ ರಂಗನ್ ವರದಿ ಆಗಿರ್ಬೋದು, ಈ ಎರಡೂ ವರದಿಗಳಲ್ಲೂ ಸಹ ಹೇಳ್ತಾರೆ ಪರಿಸರ ಸೂಕ್ಷ್ಮ ಸಂವೇದಿ ಪರಿಸರ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕಾಮಗಾರಿಗಳು ನಡೆಸಬಾರದು ಅಂತ ಹೇಳಿ. ಆದರೆ ಇವೆಲ್ಲವನ್ನ ಮೀರಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾನವ ಹಸ್ತಕ್ಷೇಪವು ಹವಾಮಾನ ಬದಲಾವಣೆಯ ಫಲವಾದ ಅತಿವೃಷ್ಟಿಯ ಅನಾಹುತವನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಪಶ್ಚಿಮ ಘಟ್ಟ ಪ್ರದೇಶಗಳ ಧಾರಣ ಶಕ್ತಿಯನ್ನು ಮೀರಿ ಅತಿಯಾಗಿ ವಿಸ್ತರಿಸಿಕೊಂಡಿರುವ ಪ್ರವಾಸೋದ್ಯಮದ ಪರಾಮರ್ಶೆ ನಡೆಯಬೇಕಾಗಿದೆ ಅಂತ ಹೇಳ್ತಾರೆ. ನೋಡಿ, ಇವೆಲ್ಲವೂ ಸಹ ಏನಾಗುತ್ತೆ, ಕಾರಣಗಳಾಗುತ್ತೆ. ಯಾಕೆ ಲ್ಯಾಂಡ್ ಸ್ಲೈಡ್ ಅಥವಾ ನಾವು ಪಶ್ಚಿಮ ಘಟ್ಟಗಳಲ್ಲಿ ಉಂಟಾಗ್ತಾ ಇರತಕ್ಕಂತಹ ಒಂದು ವಿಕೋಪಗಳಿಗೆ ಕಾರಣಗಳು ಏನು ಅಂತ ಕೇಳಿದಾಗ ಈ ಎಲ್ಲ ಅಂಶಗಳನ್ನು ನಾವು ಬರೀಬೋದಾಗಿರುತ್ತೆ. ಅದೇ ರೀತಿಯಾಗಿ ನೋಡಿ, ಕಸ್ತೂರಿ ರಂಗನ್ ಸಮಿತಿಯ ವರದಿ 1 ದಶಕಕ್ಕೂ ಹೆಚ್ಚು ಕಾಲದಿಂದ ರಾಜಕೀಯ ವಿವಾದಗಳಲ್ಲಿ ಸಿಲುಕು ನೆನೆಗುದಿಗೆ ಬಿದ್ದಿದೆ. ನೋಡಿ, ನೀವು ಪರೀಕ್ಷೆಯಲ್ಲಿ ಪಶ್ಚಿಮ ಘಟ್ಟಗಳ ಸಂಕಷ್ಟ ಹೆಚ್ಚಾಗುವುದರಲ್ಲಿ ವೈಜ್ಞಾನಿಕ ಸಲಹೆಗಳಿಗೆ ಕಿವುಡಾಗಿ ನಿಂತಿರುವ ಸರ್ಕಾರಗಳ ವೈಫಲ್ಯದ ಪಾತ್ರವೂ ಇದೆ ಅಂತೇಳಿ ನೇರವಾಗಿ ಆರೋಪ ಮಾಡೋ ಬದಲು ಕಸ್ತೂರಿ ರಂಗನ್ ಸಮಿತಿ ವರದಿ ಇಂತಹ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ವರದಿಗಳನ್ನು ರಾಜಕೀಯ ವಿವಾದಗಳಲ್ಲಿ ಸಿಲುಕಿಸಿ ಇದು ನೆನೆಗುದಿಗೆ ಬಿದ್ದಿರುವುದರಿಂದ ಇಂತಹ ಅವಘಡಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಾವು ಬರೀಬೋದಾಗಿರುತ್ತೆ. ನಂತರ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಇಲಾಖೆಯು ಕೊಡಗಿನಲ್ಲಿ ಭೂಕುಸಿತದ ಅಪಾಯ ಇರುವ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿದೆಯಂತೆ. ಆ ಪ್ರದೇಶಗಳಲ್ಲಿ ನಿರ್ಮಾಣ ಚಟುವಟಿಕೆಗಳಿಗೆ ನಿಯಂತ್ರಣ, ನೋಡಿ ಇವೆಲ್ಲವೂ ಸಹ ಏನಾಗುತ್ತೆ, ಇವೆಲ್ಲ ಕಾರಣಗಳಾದರೆ ಇಲ್ಲಿ ಪ್ರಿಕಾಷನರಿ ಮೆಜರ್ಸ್ ಆಗಿರುತ್ತೆ. ನಮಗೆ ಇವೆಲ್ಲ ಅಂದರೆ ನಿಯಂತ್ರಣ ಕ್ರಮಗಳು ಏನೆಲ್ಲ ಮಾಡ್ಬೋದು, ಆ ಪ್ರದೇಶಗಳಲ್ಲಿ ನಿರ್ಮಾಣ ಚಟುವಟಿಕೆಗಳಿಗೆ ನಿಯಂತ್ರಣ, ನೈಸರ್ಗಿಕವಾಗಿ ನೀರು ಹರಿಯುವ ಮಾರ್ಗಗಳ ಪುನರುಜ್ಜೀವನ, ಅಸ್ಥಿರ ಇಳಿಜಾರುಗಳನ್ನು ಮರುರೂಪಿಸುವುದು ಹಾಗೂ ಮಣ್ಣಿನ ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕಾಗಿ ಸ್ಥಳೀಯ ಸಸ್ಯ ಪ್ರಭೇದಗಳನ್ನು ಬೆಳೆಸುವುದು ಸೇರಿದಂತೆ ಹಲವು ಕ್ರಮಗಳನ್ನು ಶಿಫಾರಸು ಮಾಡಿದೆ. ಸೊ ಈ ಎಲ್ಲ ಶಿಫಾರಸುಗಳು ಉಳಿದ ಜಿಲ್ಲೆಗಳಿಗೂ ಸಹ ಅನ್ವಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಪರಿಸರ ಭದ್ರತೆಯ ಸುಸ್ಥಿರ ಅಭಿವೃದ್ಧಿಯ ಭದ್ರ ತಳಪಾಯ ಎನ್ನುವ ವಿವೇಕವನ್ನು ನಾವು ಅರಿಯಬೇಕಾಗಿದೆ. ಇದು ನೀವು ಕನ್ಕ್ಲೂಷನಲ್ಲಿ ಬರೀಬೇಕಾದ್ರೆ ಈ ಒಂದು ಸೆಂಟೆನ್ಸನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅತಿ ಹೆಚ್ಚಿನ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ ಭೂ ಬಳಕೆಯ ಯೋಜನೆಗಳು, ನಿರ್ಮಾಣ ಚಟುವಟಿಕೆಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ, ಪರಿಸರದ ಧಾರಣಾ ಶಕ್ತಿಯನ್ನು ಆಧರಿಸಿ ಪ್ರವಾಸೋದ್ಯಮ ಅವಕಾಶ, ಘಾಸಿಗೊಂಡ ಅರಣ್ಯ ಪ್ರದೇಶಗಳ ಪುನಶ್ಚೇತನದಂತಹ ಕಾರ್ಯಕ್ರಮಗಳ ಜೊತೆಗೆ ತಜ್ಞರ ಶಿಫಾರಸುಗಳನ್ನು, ಇಲ್ಲಿ ತಜ್ಞರ ಶಿಫಾರಸುಗಳು ಅಂದರೆ ಯಾವ್ಯಾವುದು, ಗಾಡ್ಗಿಲ್ ಸಮಿತಿಯ ವರದಿಯಾಗಿರ್ಬೋದು ಅಥವಾ ನಮ್ಮ ಕಸ್ತೂರಿ ರಂಗನ್ ಸಮಿತಿಯ ವರದಿಯಾಗಿರ್ಬೋದು, ಈ ಒಂದು ಶಿಫಾರಸುಗಳನ್ನು ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವುದರಿಂದ ಸಂಭಾವ್ಯ ದುರಂತಗಳ ಸಾಧ್ಯತೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಭೂಮಿಯ ಬಳಕೆಗೆ ಸಂಬಂಧಿಸಿದ ಹೆಚ್ಚಿನ ನಿರ್ಧಾರಗಳಲ್ಲಿ
ತೀರ್ಮಾನ ಕೈಗೊಳ್ಳಲು ಸ್ಥಳೀಯ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಬೇಕಾಗಿದೆ. ವಿವೇಚನೆ ಇಲ್ಲದ ಬೆಟ್ಟಗುಡ್ಡಗಳನ್ನು ಕತ್ತರಿಸುವುದರ ಬದಲಾಗಿ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ತಂತ್ರಜ್ಞಾನವನ್ನು ಮೂಲಸೌಕರ್ಯ ಯೋಜನೆಗಳಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ. ಹೆಚ್ಚಿನ ಅಧಿಕಾರವುಳ್ಳ ಅಂತಾರಾಜ್ಯ ಪಶ್ಚಿಮಘಟ್ಟ ಪ್ರಾಧಿಕಾರವನ್ನು ರಚಿಸುವ ಮೂಲಕ ಪರಿಸರ ಸಂರಕ್ಷಣಾ ಚಟುವಟಿಕೆಗಳನ್ನು ಸಾಂಘಿಕವಾಗಿ ನಡೆಸಬೇಕಾಗಿದೆ. ಘಟ್ಟ ಪ್ರದೇಶದುದ್ದಕ್ಕೂ ವಿಪತ್ತು ತಡೆ ಸಿದ್ಧತೆಗಳನ್ನು ಬಲಪಡಿಸಬೇಕಾಗಿದೆ. ಇದಿಷ್ಟು ಪಶ್ಚಿಮ ಘಟ್ಟಗಳಲ್ಲಿ ನಡೆದಿರತಕ್ಕಂತಹ ಒಂದು ಲ್ಯಾಂಡ್ ಸ್ಲೈಡ್ ಅಥವಾ ಭೂ ಕುಸಿತಕ್ಕೆ ಸಂಬಂಧಿಸಿದ ಅದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳು ಎರಡೂ ಸಹ ಇಲ್ಲ ಇದೆ. ಇದು ಪರಿಸರ ವಿಚಾರಕ್ಕೆ ಸಂಬಂಧಿಸಿದಂತಹ ಒಂದು ಸ್ಟ್ಯಾಟಿಕ್ ಕ್ವಶನ್ ಆಗಿದ್ದು ಕಂಪಲ್ಸರಿ ಎಕ್ಸಾಮ್ಸಲ್ಲಿ ಪ್ರತಿ ವರ್ಷವೂ ಸಹ ರಿಪೀಟ್ ಆಗ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ನಾವು ಹೈಯೆಸ್ಟ್ ಪ್ರಿಯಾರಿಟಿ ಕೊಟ್ಟು ಓದ್ಕೋಬೇಕಾಗುತ್ತೆ. ನಂತರ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇದರ ಸಾಧಕ ಬಾಧಕಗಳ ಬಗ್ಗೆ ಒಂದು ಸುದ್ದಿ ಇದೆ. 5 ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ದೇಶದ ಗಮನ ಸೆಳೆದ ಬಹುದೊಡ್ಡ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಈ 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಶಕ್ತಿ ಯೋಜನೆ, ಇದರ ಅನ್ವಯ KSRTC ಇದು ಅನುಷ್ಠಾನ ಇಲಾಖೆಯಾಗಿರುತ್ತೆ. ಬಸ್ಸುಗಳಲ್ಲಿ ಮಹಿಳೆಯರಿಗೆ, ಟ್ರಾನ್ಸ್ಜೆಂಡರ್ಸ್ಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಇರುತ್ತೆ. ನಂತರ ಗೃಹಲಕ್ಷ್ಮಿ ಯೋಜನೆ, 2000 ರೂಪಾಯಿ ಮನೆಯೊಡತಿಗೆ ಈ ಯೋಜನೆ ಪ್ರಕಾರ ನೀಡಲಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದು ಅನುಷ್ಠಾನ ಮಾಡುತ್ತೆ. ನಂತರ ಗೃಹ ಜ್ಯೋತಿ ಇದು ಇಂಧನ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತೆ. ಇದರ ಅನ್ವಯ 200 ಯೂನಿಟ್ವರೆಗೂ ಸಹ ಉಚಿತ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗುತ್ತೆ. ನಂತರ ಅನ್ನಭಾಗ್ಯ ಯೋಜನೆ ಇದು ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದರ ಅನ್ವಯ ಪ್ರತಿಯೊಬ್ಬರಿಗೂ ಸಹ ಉಚಿತವಾಗಿ 5 kg ಅಕ್ಕಿಯನ್ನು ನೀಡಲಾಗುತ್ತೆ. ಅದೇ ರೀತಿ ಕೊನೆಯದಾಗಿ ಯುವ ನಿಧಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಅನುಷ್ಠಾನ ಆಗ್ತಕ್ಕಂಥದ್ದು. ಈ ಯೋಜನೆ ಪ್ರಕಾರ ಯಾರೆಲ್ಲ ನಿರುದ್ಯೋಗಿ ಪದವೀಧರರಿರ್ತಾರೆ ಅವರಿಗೆ 3,000 ರೂಪಾಯಿಗಳನ್ನು ಆರ್ಥಿಕವಾಗಿ ನೀಡಲಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿನ ಸುಮಾರು 225 ಕೋಟಿ ಮೊತ್ತದ ಅಕ್ರಮಗಳನ್ನು ಕುರಿತು ಸರ್ಕಾರದಿಂದ ವಿವರಣೆ ಕೇಳಲಾಗಿದೆ. ಒಂದೇ ಖಾತೆಗೆ ಹಲವಾರು ಫಲಾನುಭವಿಗಳಿಗೆ ಜಮೆಯಾಗಿರುವುದಕ್ಕೂ ಹಾಗೂ ಅರ್ಹತಾ ಪರಿಶೀಲನೆಯಲ್ಲಿನ ಲೋಪಗಳು, ಪಾವತಿ ವ್ಯವಸ್ಥೆಯ ದೋಷಗಳು ಮುಂತಾದ ಅಂಶಗಳು ಆಡಿಟ್ನಲ್ಲಿ ಉಲ್ಲೇಖವಾಗಿವೆ. ನೋಡಿ, ಬೀಂಗ್ ಆಡಿಟರು ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಆಡಿಟ್ ಮಾಡಬೇಕಾದ್ರೆ ಅಥವಾ AG ಅವರು ಆಡಿಟ್ ಮಾಡಬೇಕಾದ್ರೆ ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು, ಒಂದು ಯೋಜನೆ ಅದು ಇಂಪ್ಲಿಮೆಂಟ್ ಆಗೋದಕ್ಕಿಂತಲೂ ಕೂಡ ಅದು ಪಾರದರ್ಶಕವಾಗಿ ಎಲ್ಲ ಕಾಯ್ದೆ ನಿಯಮಗಳಿಗೆ, ನಿಬಂಧನೆಗಳಿಗೆ ಒಳಪಟ್ಟು ಹಾಗೂ ಸರಿಯಾದ ಫಲಾನುಭವಿಗಳಿಗೆ ತಲುಪತಕ್ಕಂಥದ್ದು ಭಾರಿ ಮುಖ್ಯ ಆಗುತ್ತೆ. ಸೊ ನಾವು ಸಹ ಪ್ರತಿನಿತ್ಯ ನಿರ್ವಹಿಸಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಸಹ ನೋಡ್ತೀವಿ. ಅದೇ ರೀತಿಯಾಗಿ ಈ ಪಂಚ ಗ್ಯಾರಂಟಿಗಳಲ್ಲಿ ಕೆಲವೊಂದು ಯೋಜನೆಗಳಲ್ಲಿ ಅವ್ಯವಹಾರ ಉಂಟಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದು ಗೈಡ್ಲೈನ್ಸನ್ನು ಕೊಟ್ಟಿತ್ತು. ಪರೀಕ್ಷೆಯಲ್ಲಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಸಾಧಕ ಬಾಧಕಗಳ ಬಗ್ಗೆ ನೀವೇನಾದರೂ ಬರಿಬೇಕಾದ್ರೆ ಈ ಒಂದು ಅಂಶಗಳನ್ನು ನೀವು ಬಳಸ್ಕೋಬೋದಾಗಿರುತ್ತೆ. ನೋಡಿ, ಹಾಗಾದರೆ ಈಗ ಸರ್ಕಾರನೇ ಈ ಒಂದು ಸೂಚನೆಗಳನ್ನು ಕೊಟ್ಟಿರೋದ್ರಿಂದ ಅಧಿಕೃತವಾಗಿ ನಾವು ಇದನ್ನು ಪರೀಕ್ಷೆಯಲ್ಲಿ ಬಳಸ್ಕೋಬೋದಾಗಿರುತ್ತೆ. ನೋಡಿ, ಮೃತ ಫಲಾನುಭವಿಗಳೇ ಹಣ ಹೋಗಬಾರದು. ಒಂದೇ ಬ್ಯಾಂಕ್ ಖಾತೆಗೆ ಹಲವರ ಹಣ ಜಮೆಯಾಗುತ್ತಿರುವುದನ್ನು ತಡೆಯಬೇಕು. ಒಬ್ಬರೇ ಹಲವು ಖಾತೆಗಳ ಮೂಲಕ ಯೋಜನೆ ದುರ್ಬಳಕೆ ಮಾಡದಂತೆ ಕ್ರಮ ಕೈಗೊಳ್ಳಬೇಕು. ಹೊರ ರಾಜ್ಯದ ಬ್ಯಾಂಕ್ ಖಾತೆಗಳಿಗೆ ಹಣ ಹೋಗಬಾರದು. ಅನರ್ಹ ಫಲಾನುಭವಿಗಳನ್ನು ತಕ್ಷಣ ಯೋಜನೆಯಿಂದ ಹೊರಗಿಡಬೇಕು. ಡಿಜಿಟಲ್ ಖಾತೆಗಳ ದುರ್ಬಳಕೆಯನ್ನು ತಡೆಯಬೇಕು. ಇಷ್ಟು ಸೂಚನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ನಂತರ ನೀರು ಪರ್ಯಾಯಗಳತ್ತ ಹರಿಯಲಿ ಚಿತ್ತ. ಸೊ ಅಂತರ್ಜಲದ ಬಗ್ಗೆ ಇಲ್ಲೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಬಾರಿಯ ಮುಂಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಕಾರಣ ಏನು? ಎಲ್ ನಿನೋ. ನಾವು ಯಾವುದೇ ಕರೆಂಟ್ ಅಫೇರ್ಸ್ ಬಂದರೂ ಕೂಡ ಅದನ್ನು ನಾವು ಸ್ಟ್ಯಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಓದ್ಕೋಬೇಕಾಗುತ್ತೆ. ಎಲ್ ನಿನೋ ಪರಿಣಾಮ ಅಂದರೆ ಏನು? ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈ ನೀರು ಸಾಮಾನ್ಯಕ್ಕಿಂತಲೂ ಅತಿ ಹೆಚ್ಚಿನದಾಗಿ ಬಿಸಿಯಾಗತಕ್ಕಂತಹ ಒಂದು ವಿದ್ಯಮಾನವನ್ನು ನಾವು ಎಲ್ ನಿನೋ ಅಂತ ಹೇಳಿ ಕರೀತಾರೆ. ಇದರಿಂದಾಗಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಉಂಟಾಗುತ್ತೆ ಅಥವಾ ಬರ ಪರಿಸ್ಥಿತಿಯೂ ಸಹ ಬರಬಹುದಾಗುತ್ತೆ. ನಾವು ಪ್ರತಿನಿತ್ಯ ಸಹ ಪ್ರಜಾವಾಣಿ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾನೆ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಬರ ಬರತಕ್ಕಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತರ್ಜಲ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಅಂಕಣ ಇದೆ. ನೋಡಿ, ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಬಳಕೆ ಮಾಡುವ ಪ್ರಮಾಣದಲ್ಲಿ ಇಡೀ ಜಗತ್ತಿನಲ್ಲೇ ಬೆಂಗಳೂರು 2ನೇ ಸ್ಥಾನದಲ್ಲಿದೆಯಂತೆ. ಇದು ಕೂಡ ನಾವು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಕ್ಸಿಕೋ ಹೊರತುಪಡಿಸಿದರೆ ಬೆಂಗಳೂರಿನದೇ ಈ ವಿಷಯದಲ್ಲಿ ಮೇಲುಗೈ. ನೋಡಿ, ಹಾಗಾದರೆ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರನ್ನು ಹೊರತುಪಡಿಸಿದರೆ ಮೆಕ್ಸಿಕೋ ಈ ವಿಚಾರದಲ್ಲಿ 1ನೇ ಸ್ಥಾನದಲ್ಲಿದೆ ಅಂತೆ. ನಂತರ ಬೆಂಗಳೂರಿನಲ್ಲಿ ನಿತ್ಯವೂ ಸುಮಾರು 260 ಕೋಟಿ ಲೀಟರ್ ನೀರು ಬಳಕೆಯಾಗುತ್ತೆ. ಸುಮಾರು 190 ಕೋಟಿ ಲೀಟರ್ ತ್ಯಾಜ್ಯ ನೀರು ಹರಿದು ಹೋಗುತ್ತೆ. ಹೀಗೆ ಚರಂಡಿ ಹಾಗೂ ಇತರೆಡೆಗಳಿಗೆ ಹರಿದು ಹೋಗುವ ನೀರಿನಲ್ಲಿ 3ನೇ ಒಂದು ಭಾಗ ಮರು ಸಂಸ್ಕರಣೆ ಆಗುತ್ತಿದೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ತುಂಬಿಸಲು ಕೂಡ ಸಂಸ್ಕರಣೆಗೆ ಒಳಗಾದ ನೀರನ್ನು ಬಳಸಲಾಗ್ತಾ ಇದೆ. ಈ ಒಂದು KC ವ್ಯಾಲಿ ಯೋಜನೆಯ ಮುಖಾಂತರ ಈ ಒಂದು ತ್ಯಾಜ್ಯ ನೀರನ್ನು ಇವರು ಶುದ್ಧೀಕರಣ ಮಾಡಿ ಈ ಎರಡೂ ಜಿಲ್ಲೆಗಳಿಗೆ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಬಳಸ್ಕೊತಾ ಇದ್ದಾರೆ. ಇದರಿಂದಾಗಿ ಏನಾಗುತ್ತೆ? ಸಂಸ್ಕರಿಸಿದ ನೀರಿನಿಂದ ಕೆರೆಗಳ ಪುನರುಜ್ಜೀವನ ಸಾಧ್ಯವಾಗುವುದರಿಂದ ಇನ್ನೊಂದು ಮುಖ್ಯವಾದ ಅನುಕೂಲವಿದೆ. ಆಯಾ ಕೆರೆಗಳಿಗೆ ಹೊಂದಿಕೊಂಡ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟವು ಏರಿಕೆಯಾಗುತ್ತದೆ. ಪರೀಕ್ಷೆಯಲ್ಲಿ ಬಹುಶಃ ಕೇಳ್ಬೋದು ಏನಂತ. ಈ ಒಂದು KC ವ್ಯಾಲಿ ಯೋಜನೆಯಿಂದ ಅಥವಾ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ KC ವ್ಯಾಲಿ ಯೋಜನೆ ಮುಖಾಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸುತ್ತಿರುವುದರಿಂದ ಅಥವಾ ಆ ಜಿಲ್ಲೆಗಳಲ್ಲಿನ ಕೆರೆಗಳನ್ನು ತುಂಬಿಸುತ್ತಿರುವುದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಕೇಳಿದಾಗ ಈ ಒಂದು ಅಂಶಗಳನ್ನು ನಾವು ಉಲ್ಲೇಖ ಮಾಡಬಹುದಾಗಿರುತ್ತೆ. ವೆರಿ ಫಸ್ಟ್ ಏನು ಮಾಡಬಹುದಾಗಿರುತ್ತೆ ನೋಡಿ, ಸಂಸ್ಕರಿಸಿದ ನೀರಿನಿಂದ ಕೆರೆಗಳ ಪುನರುಜ್ಜೀವನ ಆಗುತ್ತೆ. ಎರಡನೇದಾಗಿ ಆಯಾ ಕೆರೆಗಳಿಗೆ ಹೊಂದಿಕೊಂಡ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟವು ಏರಿಕೆಯಾಗುತ್ತದೆ.
ಅಂಡ್ IISc ಅವರು ಒಂದು ಹೇಳ್ತಾರೆ, ಇಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಹೇಳ್ತಾರೆ, ಈ ಒಂದು ಉಲ್ಲೇಖವನ್ನು ನಾವು ಮಾಡಬಹುದು ಪರೀಕ್ಷೆಯಲ್ಲಿ. ಅಧ್ಯಯನದ ಪ್ರಕಾರ ಮರು ಸಂಸ್ಕರಿಸಿದ ನೀರಿನಿಂದ ತುಂಬಿಕೊಂಡ ಕೆರೆಗಳ ಸುತ್ತಮುತ್ತಲಿನ ಸ್ಥಳಗಳ ಅಂತರ್ಜಲ ಮಟ್ಟದಲ್ಲಿ 58% 72% ಏರಿಕೆಯಾಗಿದೆ. ಇದನ್ನು ನಾವು ಮೇನ್ಸ್ ಎಕ್ಸಾಮಲ್ಲಿ ಹಾಕಿದಾಗ ಡೆಫಿನೆಟ್ಲಿ ಬೇರೆಯವರಿಗಿಂತ ನಾವು 2 ರಿಂದ 3 ಮಾರ್ಕ್ಸು ಹೈಯೆಸ್ಟ್ ಬಂದೇ ಬರುತ್ತೆ ನಮಗೆ. ಬಯೋಮ್ ಎನ್ವಿರಾನ್ಮೆಂಟ್ಸ್ ಟ್ರಸ್ಟ್ನವರಾದ ಎಸ್ ವಿಶ್ವನಾಥ್ ಅವರು ತ್ಯಾಜ್ಯ ನೀರಿನ ಸಂಸ್ಕರಣೆ ಕುರಿತು ಅಧಿಕೃತವಾಗಿ ಪ್ರಗತಿ ವಿವರಗಳನ್ನು ನೀಡುತ್ತಾ ಬಂದಿದ್ದಾರೆ. ನೆಕ್ಸ್ಟ್, ತ್ಯಾಜ್ಯ ನೀರು ಸಂಸ್ಕರಣೆಯಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿರುವುದು ಸಾಂಸ್ಥಿಕ ಯಶಸ್ಸಿಗೆ ಕನ್ನಡಿ. ಮಳೆ ನೀರು ಸಂಗ್ರಹದಂತಹ ಸರಳ ವಿಧಾನವು ಇನ್ನೆಷ್ಟು ಫಲವನ್ನು ಕೊಡಬಹುದು. ನೋಡಿ, ನಾವು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ನಾವು ಅದನ್ನು ಮರುಬಳಕೆ ಮಾಡ್ತಾ ಇರೋದಂದ್ರೆ ಇಷ್ಟೊಂದು ಪ್ರಯೋಜನಗಳು ಇರಬೇಕಾದ್ರೆ, ಅದೇ ರೀತಿ ಮಳೆ ಕೊಯ್ಲು ಅಥವಾ ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡ್ರೆ ಇನ್ನೆಷ್ಟು ಫಲವನ್ನು ಕೊಡಬಹುದು ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಇದನ್ನು ಕೂಡ ನಾವು ಒಂದು ಪರ್ಯಾಯ ಮಾರ್ಗವನ್ನಾಗಿ ನಾವು ಪರೀಕ್ಷೆಯಲ್ಲಿ ಬಳಸಬಹುದು ಉತ್ತರದಲ್ಲಿ. ನೋಡಿ, 2011ರಲ್ಲಿ ಬೆಂಗಳೂರಿನಲ್ಲಿ 40x60 ಅಳತೆಯ ನಿವೇಶನಗಳಲ್ಲಿ ಕಟ್ಟಿದ ಮನೆಗಳಿಗೆ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಮಾಡಿಸುವುದನ್ನು ಕಡ್ಡಾಯಗೊಳಿಸಿದರು. ನೋಡಿ, ಈಗಾಗಲೇ ಕಡ್ಡಾಯ ಮಾಡಿದ್ದಾರೆ. ಆದರೆ 2021ರಲ್ಲಿ 30-40 ಅಳತೆಯ ನಿವೇಶನದಲ್ಲಿನ ಆಸ್ತಿಗಳಿಗೂ ಮಳೆ ನೀರಿನ ಸಂಗ್ರಹವನ್ನು ಕಡ್ಡಾಯ ಮಾಡಲಾಗಿದೆ. ಆಲ್ರೆಡಿ ಕಡ್ಡಾಯ ಮಾಡಿದ್ದಾರೆ, ಆದರೆ ಯಾರು ಕೂಡ ಇಂಪ್ಲಿಮೆಂಟ್ ಮಾಡ್ಕೋತಾ ಇಲ್ಲ. ಇದರ ಬದಲಾಗಿ ಏನು ಮಾಡ್ತಿದ್ದಾರೆ, ಸೊ ಅದನ್ನು ನೆಪ ಮಾತ್ರಕ್ಕೆ ಎಂಬಂತೆ ಕಾಗದದ ಮೇಲೆ ತೋರಿಸಲಾಗಿದೆ. ಆದರೆ 49,958 ಆಸ್ತಿಗಳಿಂದ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಇಲ್ಲ ಎಂಬ ಕಾರಣಕ್ಕೆ ವರ್ಷಕ್ಕೆ 4.5 ಕೋಟಿ ದಂಡವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಮಳೆ ನೀರು ಸಂಗ್ರಹದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿರತಕ್ಕಂತಹ ರಾಜ್ಯ ಅಂತ ಹೇಳಿದ್ರೆ ಅದು ತಮಿಳುನಾಡಾಗಿರುತ್ತೆ. ಸೊ ನಾವು ತ್ಯಾಜ್ಯ ನೀರಿನಿಂದ ಮರು ಸಂಸ್ಕರಿಸಿ ಅದನ್ನು ಸಂಸ್ಕರಣೆ ಮಾಡಿ ಮರುಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. ಆದರೆ ಮಳೆ ಕೊಯ್ಲಿನಲ್ಲಿ ಅತಿ ಪ್ರಗತಿಯನ್ನು ಸಾಧಿಸಿರ್ತಕ್ಕಂತಹ ಒಂದು ರಾಜ್ಯಗಳಲ್ಲಿ ತಮಿಳುನಾಡು ಮೊದಲನೇ ಸ್ಥಾನದಲ್ಲಿದೆ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. 2003ರಲ್ಲೇ ತಾರಸಿ ಮಳೆ ನೀರು ಸಂಗ್ರಹವನ್ನು ಕಡ್ಡಾಯಗೊಳಿಸಲಾಯಿತು. ಈಗ ಅಲ್ಲಿ ನಿರ್ಮಿತವಾಗುವ ಯಾವ ಕಟ್ಟಡಕ್ಕೂ ಮಳೆ ನೀರು ಸಂಗ್ರಹದ ವ್ಯವಸ್ಥೆ ಇರದಿದ್ದರೆ NOCಯನ್ನೇ ಕೊಡೋದಿಲ್ಲ. ಅಲ್ಲಿ ಲೋಕಲ್ ಬಾಡೀಸ್ ಏನಿದಾವೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಲೈಕ್ ಗ್ರಾಮ ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲಿಟಿ, ಇವು ಯಾವೂ ಸಹ ಮಳೆ ಕೊಯ್ಲು ಈ ಒಂದು ಸಂಗ್ರಹದ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ NOC ಅಂದರೆ ನಿರಾಪೇಕ್ಷಣ ಪತ್ರವನ್ನು ಸಹ ಕೊಡೋದಿಲ್ಲವಂತೆ. ಹಲವು ಉಪನಗರಗಳ ವ್ಯಾಪ್ತಿಯಲ್ಲಿ ಮಳೆ ನೀರು ಸಂಗ್ರಹ 100% ಸಾಧ್ಯ ಆಗಿದೆ. ಅಂತರ್ಜಲ ಮಟ್ಟವು 50% ಏರಿಕೆ ಕಂಡಿದೆ. ನೋಡಿ, ನಮ್ಮಲ್ಲಿ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಮರುಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲೂ ಸಹ ಅಂತರ್ಜಲ ವೃದ್ಧಿಯಾಗಿದೆ. ಆದರೆ ಇವರು ತ್ಯಾಜ್ಯ ನೀರನ್ನು ಸಂಸ್ಕಾರ ಮಾಡಿ ಮರುಪಯೋಗ ಮಾಡ್ತಾ ಇಲ್ಲ. ಆದರೆ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಮರುಬಳಕೆ ಮಾಡ್ತಾ ಇರೋದ್ರಿಂದ 50% ಅಂತರ್ಜಲ ಏರಿಕೆಯಾಗಿದೆಯಂತೆ. ತಮ್ಮದೇ ಆದ ನಿವೇಶನದಲ್ಲಿನ ಕೊಳವೆ ಬಾವಿಗೆ ಮಳೆ ನೀರು ಸೇರಿಸುವಂತಹ ವ್ಯವಸ್ಥೆ ಸಹ ಬೆಂಗಳೂರಿನಲ್ಲಿ ಮಾಡಿದ್ದಾರಂತೆ. ಸೊ ಈ ಎಲ್ಲ ಕ್ರಮಗಳು ಸಹ ಅಂತರ್ಜಲವನ್ನು ವೃದ್ಧಿ ಮಾಡೋದಕ್ಕೆ ಪರ್ಯಾಯ ಮಾರ್ಗ ಆಗಿದೆ. ಇದು ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ನಂತರದ ಸುದ್ದಿ, ಶೈಕ್ಷಣಿಕ ಸಾಧನೆ ರಾಜ್ಯದ ಸ್ಥಾನ ಏರಿಕೆ. ನೋಡಿ, ಇಡೀ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗಲೂ ಕೂಡ ನಂಬರ್ 1 ಇರುತ್ತೆ. ಕೇಂದ್ರ ಶಿಕ್ಷಣ ಸಚಿವಾಲಯ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಕುರಿತ ಕಾರ್ಯಕ್ಷಮತೆ ಶ್ರೇಯಾಂಕ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡಿದೆ. ಸಾಮಾನ್ಯವಾಗಿ ಇಂಥ ಒಂದು ಸುದ್ದಿಗಳಿಂದ ಪ್ರಶ್ನೆಗಳು ಬರ್ತಕ್ಕಂಥದ್ದು ತುಂಬಾ ಕಡಿಮೆ. ಆದರೆ ನಮ್ಮ ಒಂದು ನಾಲೆಡ್ಜ್ ದೃಷ್ಟಿಯಿಂದ ಇದನ್ನು ಓದ್ಕೋಬೋದಾಗಿರುತ್ತೆ. ನೆಕ್ಸ್ಟ್, ಉಳಿತಾಯ ಖಾತೆಗಿಂತ ಹೆಚ್ಚು ಬಡ್ಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ನಮ್ಮ ಒಂದು ಫಿನಾನ್ಷಿಯಲ್ ಎಜುಕೇಷನ್ ಪರ್ಪಸ್ಲಿ ಇದನ್ನು ನಾವು ಓದ್ಕೋಬೇಕಾಗಿರುತ್ತೆ. ಇಲ್ಲಿ ಶಾರ್ಟ್ ಟರ್ಮ್ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಮಗೆ ಗೊತ್ತಿರುತ್ತೆ. ಆದರೆ ಶಾರ್ಟ್ ಟರ್ಮ್ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಮ್ಮ ಫಿನಾನ್ಷಿಯಲ್ ಅವೇರ್ನೆಸ್ಗೋಸ್ಕರ ಈ ಒಂದು ಅಂಕಣವನ್ನು ನಾವು ಓದ್ಕೋಬೋದಾಗಿರುತ್ತೆ. ಅದೇ ರೀತಿಯಾಗಿ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ಕೊತಾ ಇದ್ದೀವಿ. ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಸಾಮಾನ್ಯವಾಗಿ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ಕೋತೇವೆ. ಆದರೆ ಅಮೆರಿಕ ಹಾಗೂ ಇರಾನ್ ನಡುವಿನ ಒಂದು ಸಂಘರ್ಷ ಹೆಚ್ಚಾಗಿರೋದ್ರಿಂದ ನಾವು ರಷ್ಯಾದಿಂದ ಆಮದನ್ನು ಹೆಚ್ಚು ಮಾಡ್ಕೋತಾ ಇದ್ದೇವೆ. ಹಾಗೂ ನಿನ್ನೆ ಪತ್ರಿಕೆಯಲ್ಲಿ ಒಂದು ಅಂಕಣವನ್ನು ಓದ್ವಿ ನಾವು. E20 ಪೆಟ್ರೋಲ್ನಲ್ಲಿ ಎಥನಾಲನ್ನು 20% ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವು ಏನೆಲ್ಲ ನಮಗೆ ಅನುಕೂಲಗಳಾಗುತ್ತೆ ಅನ್ನೋದನ್ನು ನಾವಲ್ಲಿ ನೋಡಿದ್ವಿ. ಸೊ ಇದು E20 ಎಂದೇ, ಇದಕ್ಕೆ ನಾವು ಲಿಂಕ್ ಮಾಡಿ ಓದ್ಕೋಬೋದಾಗಿದೆ. ನಂತರದ ಸುದ್ದಿ, 4 ಗಂಟೆಗೆ ಅರ್ಜೆಂಟೀನಾ. ಓಕೆ, ಸೊ ಇದಿಷ್ಟು ದಿನಾಂಕ 13 ಜುಲೈ 2026 ಪ್ರಜಾವಾಣಿ ಪತ್ರಿಕೆಯ ಸುದ್ದಿಗಳು. ಥ್ಯಾಂಕ್ ಯು.